ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಡಿಸೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಭಾಗ 2ರ ವಿಡಿಯೋ ಆಗಿರುವಂಥದ್ದು. ಸೊ ಮೊದಲನೇ ಭಾಗವನ್ನು ಆಗಲೇ ಅಪ್ಲೋಡ್ ಮಾಡಿರುವಂತಹ ಸಂದರ್ಭದಲ್ಲಿ ತಾವೆಲ್ಲ ಏನಾದರೂ ನೋಡಿಲ್ಲ ಅಂತಂದರೆ ಅದನ್ನು ದಯವಿಟ್ಟು ನೋಡಿ. ಆ್ಯಂಡ್ ಸೆಪ್ಟೆಂಬರ್ ತಿಂಗಳಿಂದ ಮಾಡಿರುವಂತಹ ಕರೆಂಟ್ ಅಫೇರ್ಸ್ಗಳು ಈಗಾಗಲೇ ಇರುವಂತಹ ಸಂದರ್ಭದಲ್ಲಿ ತಾವು ಅವುಗಳನ್ನು ರಿವೈಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಬಹುದು. ಸೊ ಇಂದಿನ ಮೊದಲನೇ ಹಂತದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಡಿಸೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಇಂದಿನ ಮೊದಲನೇ ಟಾಪಿಕ್ ಆರ್ಟಿಫಿಷಿಯಲ್ ಸನ್. ಸೊ ಇಲ್ಲಿ ಕೃತಕ ಸೂರ್ಯನ ಒಂದು ಪ್ರಾಜೆಕ್ಟ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಪ್ರಾಜೆಕ್ಟ್ನ ಹೆಸರು HL2M ಟೋಕೊಮ್ಯಾಕ್ ರಿಯಾಕ್ಟರ್ ಅಂತ ಹೇಳಿ. ಸೊ ಈ ಒಂದು ವಿಷಯದಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಚೈನಾ ಪ್ರಪಂಚದ ಅತಿದೊಡ್ಡ ಟೋಕೊಮ್ಯಾಕ್ ಅನ್ನುವಂತಹ ಒಂದು ರಿಯಾಕ್ಟರನ್ನು ನ್ಯೂಕ್ಲಿಯರ್ ಫ್ಯೂಷನ್ ಆಧಾರದ ಮೇಲೆ ಡೆವಲಪ್ ಮಾಡಿರುವಂಥದ್ದು. ಇಲ್ಲಿ ಎರಡು ವಿಷಯಗಳನ್ನು ತಿಳ್ಕೊಬೇಕಾಗಿರುವಂಥದ್ದು, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರು ಮತ್ತು ಈ ಒಂದು ಟೋಕೊಮ್ಯಾಕ್ ರಿಯಾಕ್ಟರ್ ಅನ್ನುವಂಥದ್ದು ಯಾವುದಕ್ಕೆ ಉಪಯೋಗವಾಗುತ್ತದೆ ಅನ್ನುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದರೆ ಈ ಅಟೋಮಿಕ್ ನ್ಯೂಕ್ಲಿಯೈಗಳು ಏನಿರ್ತಾವಲ್ಲ ಇವೆಲ್ಲ ಒಂದಾಗಿಬಿಟ್ಟು ಅಂದರೆ ಕೂಡ್ಕೊಂಡ್ಬಿಟ್ಟು ಕ್ರಿಯೇಟ್ ಮಾಡುವಂತಹ ಪ್ರೋಸೆಸನ್ನು ಫ್ಯೂಷನ್ ಅಂತ ಕರಿತೀವಿ. ಅದೇ ಆಟೋಮಿಕ್ ನ್ಯೂಕ್ಲಿಯೈ ಏನಾದರೂ ಒಂದು ನ್ಯೂಟ್ರಾನಿಂದ ಬೊಂಬಾರ್ಡ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಏನು ಡಿವೈಡ್ ಆಗುತ್ತಲ್ಲ ಅದನ್ನು ಫಿಷನ್ ಅಂತ ಕರಿತೀವಿ. ಸೊ ಫ್ಯೂಷನ್ ಅಂತಂದರೆ ಒಂದಾಗುವಂಥದ್ದು, ಅಂದರೆ ಎಲ್ಲ ಒಂದಾಗಿ ಒಂದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಫಿಷನ್ ಅಂತಂದರೆ ಒಂದು ಆಟಮಿಕ್ ನ್ಯೂಕ್ಲಿಯೈ ಡಿಸಿಂಟಿಗ್ರೇಟ್ ಆಗುವಂಥದ್ದನ್ನು ಫಿಷನ್ ಅಂತ ಕರಿತೀವಿ. ಸೊ ಫಿಷನಿಗೂ ಫ್ಯೂಷನಿಗೂ ವ್ಯತ್ಯಾಸವನ್ನು ನೆನ್ಪಿಟ್ಕೊಳ್ಳಿ. ಸೊ ಸೂರ್ಯನ ಕಿರಣಗಳಲ್ಲಿ ಇರುವಂತಹ ಹೀಲಿಯಂ ಮತ್ತು ಹೈಡ್ರೋಜನ್ ಏನು ಅಟಮ್ಸ್ ಇದ್ದಾವೆ ಅವು ಒಂದಾಗಿಬಿಟ್ಟು ಅಷ್ಟು ಒಂದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅದೇ ರೀತಿಯ ಸೂರ್ಯನಲ್ಲಿ ಆಗುವಂತಹ ಫ್ಯೂಷನ್ ರಿಯಾಕ್ಷನ್ನ ಆಧಾರದ ಮೇಲೆ ಅಥವಾ ಅದರ ಪ್ರತಿಬಿಂಬನ ಅಂತಲೂ ಕರಿಬೋದು, ಆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ ಟೋಕೊಮ್ಯಾಕ್ ರಿಯಾಕ್ಟರನ್ನು ಚೈನಾ ಡೆವಲಪ್ ಮಾಡಿರುವಂಥದ್ದು. ಈ ಒಂದು ರಿಯಾಕ್ಟರ್ನ ಆಧಾರದ ಮೇಲೆ ಚೈನಾ ಮುಂದಿನ ದಿನಗಳಲ್ಲಿ ಕ್ಲೀನ್ ಎನರ್ಜಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಪ್ರಿಲಿಮ್ಸಲ್ಲಿ ಟೋಕೊಮ್ಯಾಕ್ ರಿಯಾಕ್ಟರ್ ಯಾವ ಒಂದು ರಾಷ್ಟ್ರದ ಬಗ್ಗೆ ತೋರಿಸ್ಕೊಡುತ್ತದೆ ಅಥವಾ ಯಾವ ಒಂದು ರಾಷ್ಟ್ರ ಇದರ ಮೇಲೆ ಕೆಲಸ ಮಾಡಿದೆ ಅನ್ನುವಂತಹ ಪ್ರಶ್ನೆ ನೇರವಾಗಿ ಕೇಳಬಹುದು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ವರ್ಲ್ಡ್ ಮಲೇರಿಯಾ ರಿಪೋರ್ಟ್ 2020ರ ಬಗ್ಗೆ ಮಾತಾಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಈ ಒಂದು ರಿಪೋರ್ಟನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪಬ್ಲಿಷ್ ಮಾಡುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಆ್ಯಂಡ್ ಭಾರತದ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು, ಪ್ರಾವಿಷನ್ಸ್ಗಳನ್ನು ಈ ಒಂದು ರಿಪೋರ್ಟಲ್ಲಿ ಹೇಳಿರೋದನ್ನು ಅರ್ಥೈಸ್ಕೊಳ್ಳಬೇಕು. ಭಾರತ ಹೈ ಬರ್ಡನ್ ಸ್ಟೇಟ್ಸ್ಗಳಲ್ಲಿ ಅಥವಾ ಹೈ ಬರ್ಡನ್ ಕಂಟ್ರೀಸ್ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆಗೆ ಬುರ್ಕಿನೋ ಫಾಸೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಘಾನಾ, ಮೊಜಾಂಬಿಕ್. ಹಾಗೆ ಭಾರತದಲ್ಲೂ ಸಹ ಹೆಚ್ಚಿನ ಮಾತ್ರದಲ್ಲಿ ನಾವು ಮಲೇರಿಯಾ ಕೇಸಸ್ಗಳನ್ನು ಕಾಣುವಂಥದ್ದು ನೋಡ್ತಾ ಇದ್ದೀವಿ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಮಾಡಿದಂತಹ ಪ್ರಯತ್ನಗಳು ಸಫಲವಾಗಿದ್ದಾವೆ ಅನ್ನುವಂಥದ್ದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ. 2019ರಲ್ಲಿ ನಾವು 17.6% ಕಡಿತವನ್ನು ಕಂಡಿದ್ವಿ ಈ ಒಂದು ರೋಗಕ್ಕೆ ಸಂಬಂಧಿಸಿದಂತೆ 2018ಕ್ಕೆ ಕಂಪೇರ್ ಮಾಡಿದರೆ. ಅಂದರೆ 18ರಲ್ಲಿ ಇದ್ದಂತಹ ಕೇಸಸ್ಗಿಂತಲೂ 19ರಲ್ಲಿ ಕಡಿಮೆ ಆಗಿದ್ದಾವೆ ಅನ್ನುವಂಥದ್ದನ್ನು ನೋಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಆ್ಯನ್ಯುವಲ್ ಪ್ಯಾರಾಸೈಟಿಕ್ ಇನ್ಸಿಡೆನ್ಸ್ ಬಂದಂತಹ ಒಂದು ಪದ ಮಾತಾಡ್ತಿದ್ದೀವಿ. ಏನಿದು? ಮಲೇರಿಯಾ ಅನ್ನುವಂಥದ್ದು ಒಂದು ಪ್ಯಾರಾಸೈಟಿಕ್ ಡಿಸೀಸ್ ಆಗಿದೆ, ಅದು ನೆನ್ಪಿಟ್ಕೊಳ್ಳಿ, ಪ್ಯಾರಾಸೈಟಿಕ್ ಡಿಸೀಸ್. ಸೊ ಈ ಒಂದು ರೋಗ ಮುಖ್ಯವಾಗಿ ಆ್ಯನ್ಯುವಲ್ ಪ್ಯಾರಾಸೈಟಿಕ್ ಇನ್ಸಿಡೆನ್ಸ್ ಅನ್ನುವಂಥದ್ದು ದೇಶದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಥವಾ ಮೆಜರ್ ಮಾಡ್ತಾರೆ. ಅಂದರೆ ಪ್ರತಿ 1000 ವ್ಯಕ್ತಿಗಳಿಗೆ ಎಷ್ಟು ಜನರಿಗೆ ಈ ಒಂದು ಪ್ಯಾರಾಸೈಟಿಕ್ ಡಿಸೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಭಾರತ 2018ಕ್ಕೆ ಕಂಪೇರ್ ಮಾಡಿದರೆ 2019ರಲ್ಲಿ 18.4% ಇಳಿತವನ್ನು ಈ ರೋಗಕ್ಕೆ ಸಂಬಂಧಿಸಿದಂತೆ ಕಂಡಿದೆ. ಅದೇ 2018ರಲ್ಲಿ 17 ಕಂಪೇರ್ ಮಾಡಿದರೆ 27.6% ಇತ್ತು. ಸೊ ಈ ವರ್ಷ 2019ರಲ್ಲಿ ಇನ್ನೂ ಹೆಚ್ಚಿನ ಕಡಿತವನ್ನು ಭಾರತ ಮಲೇರಿಯಾಗೆ ಸಂಬಂಧಿಸಿದಂತೆ ಮಾಡಲು ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದು. ಆ್ಯಂಡ್ ಕೇಸಸ್ನ ಸಂಖ್ಯೆ ನೋಡಿದಾಗಲೂ 20 ಮಿಲಿಯನ್ ಇದ್ದಂತಹ ಕೇಸಸನ್ನು ಇಳಿಸಿ ಈಗ 6 ಮಿಲಿಯನ್ಗೆ ತಂದಿದೆ ಅನ್ನುವಂಥದ್ದು. ಸೊ 2030ರಷ್ಟೊತ್ತಿಗೆ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ನ ಅಡಿಯಲ್ಲಿ ಇದ್ದಂತಹ ಈ ಒಂದು ಮಲೇರಿಯಾ ರೋಗವನ್ನು ಎಲಿಮಿನೇಟ್ ಮಾಡುವಂತಹ ಏನು ಟಾರ್ಗೆಟ್ ಇತ್ತಲ್ಲ ಅದನ್ನು ನಾವು ಕಂಪ್ಲೀಟ್ ಅಥವಾ ಸಕ್ಸಸ್ಫುಲ್ ಮಾಡಲಿದ್ದೇವೆ ಅನ್ನುವಂಥದ್ದನ್ನು ಸಹ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಭಾರತ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಮಲೇರಿಯಾಗೆ ಸಂಬಂಧಿಸಿದಂತೆ ಅಂತಂದರೆ, ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲ್ಯಾನ್ ಫಾರ್ ಮಲೇರಿಯಾ ಎಲಿಮಿನೇಷನ್ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಈ ಒಂದು ಪ್ಲ್ಯಾನನ್ನು ಭಾರತ ಸರ್ಕಾರ 2017ರಿಂದ 2022ರವರೆಗೆ ಎಲಿಮಿನೇಟ್ ಮಾಡುವಂತಹ ಮುಖ್ಯವಾದ ವಿಷನನ್ನು ಇಟ್ಕೊಂಡಿದೆ. ಸೊ ಮುಖ್ಯವಾಗಿ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ನಾವು ಮಲೇರಿಯಾಗೆ ಸಂಬಂಧಿಸಿದಂತೆ ಹೆಚ್ಚಿನ ಕೇಸಸ್ಗಳನ್ನು ಕಾಣ್ತಿದ್ದೀವೋ ಅಲ್ಲಿಂದ ಹೈ ಬರ್ಡನಿಂದ ಹೈ ಇಂಪ್ಯಾಕ್ಟ್ ಕಡೆಗೆ ಬದಲಾವಣೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿದೆ ಅನ್ನುವಂಥದ್ದನ್ನು ನ್ಯಾಷನಲ್ ಸ್ಟ್ರಾಟಜಿಕ್
ಪ್ಲ್ಯಾನ್ ಫಾರ್ ಮಲೇರಿಯಾ ಎಲಿಮಿನೇಷನ್ 2017-2022. ಸೊ 5 ವರ್ಷದ ಪ್ಲ್ಯಾನ್ ಆಗಿರುತ್ತದೆ ಇದು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಫಾಸ್ಟ್ಯಾಗ್. ಸೊ ತಾವೆಲ್ಲ ಕಾರ್ಗಳಲ್ಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನೋಡಿರ್ತೀರಾ, ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಮಿನಿಸ್ಟ್ರಿ ಎಲ್ಲ ವೆಹಿಕಲ್ಸ್ಗಳಲ್ಲಿ ಫಾಸ್ಟ್ಯಾಗ್ ಇರಬೇಕಾಗಿರುವಂಥದ್ದು ಮ್ಯಾಂಡೇಟರಿ ಮಾಡಿದೆ ಫೆಬ್ರವರಿ 2021 ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಟೆಕ್ನಾಲಜಿ ಏನು ಬಳಕೆ ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕಾಗಿರುವಂಥದ್ದು. ಸೊ RFID ಅನ್ನುವಂತಹ ಒಂದು ಟೆಕ್ನಾಲಜಿಯ ಬಳಕೆಯಿಂದಾಗಿ ಎಲ್ಲ RFIDಗೆ ಟೆಕ್ನಾಲಜಿಗೆ ಅನುಗುಣವಾಗಿರುವಂತಹ ಟ್ಯಾಗ್ಸ್ಗಳನ್ನು ಗಾಡಿಯ ಮಿರರ್ ಮೇಲೆ ಅಥವಾ ಅಲ್ಲಿ ಗ್ಲಾಸ್ ಮೇಲೆ ಹಾಕಿರ್ತಾರೆ. ಆ ಒಂದು RFID ಗನ್ ಏನಿರುತ್ತಲ್ಲ, ಅದು ಈ ಬಾರ್ ಕೋಡನ್ನು ರೀಡ್ ಮಾಡಿಬಿಟ್ಟು ವೆಹಿಕಲ್ನ ಅಕೌಂಟ್, ಯಾವ ಒಂದು ಕರೆಂಟ್ ಅಕೌಂಟಿಗೋ ಅಥವಾ ಸೇವಿಂಗ್ಸ್ ಅಕೌಂಟಿಗೋ ಅಥವಾ ಪೇಟಿಎಮ್ಗೆ ತಾವು ಏನು ಲಿಂಕ್ ಮಾಡಿರ್ತೀರ ಅಲ್ಲಿಂದ ಅಮೌಂಟ್ ಆಟೋಮೆಟಿಕಲಿ ಡೆಬಿಟ್ ಆಗಿರುವಂತಹ ಸನ್ನಿವೇಶಗಳು ಹಾಗೂ ಪ್ರಾವಧಾನಗಳ ಬಗ್ಗೆ ತಮಗೆ ಗೊತ್ತೇ ಇರುವಂಥದ್ದು. ಸೊ ಉಪಯೋಗಿಸ್ತಿರುವಂತಹ ಟೆಕ್ನಾಲಜಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಟೆಕ್ನಾಲಜಿ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಆ್ಯಂಡ್ ಈ ಒಂದು ಫಾಸ್ಟ್ಯಾಗ್ ಇನಿಷಿಯೇಟಿವಲ್ಲಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಒಂದು ಪೇಮೆಂಟ್ ಮೆಥಡನ್ನು ಡೆವಲಪ್ ಮಾಡಿರುವಂಥದ್ದು. ಆ್ಯಂಡ್ ಕಲೆಕ್ಷನ್ ಮಾಡ್ತಾ ಇರುವಂಥದ್ದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥದ್ದು. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಡಿಯಲ್ಲಿ ಈ ಹಣವನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ನೆನ್ಪಿಟ್ಕೊಳ್ಳಿ, ಇವು ಸ್ಟೇಟ್ಮೆಂಟ್ ಬೇಸ್ ಬರುವಂತಹ ಸಾಧ್ಯತೆಗಳಿದ್ದಾವೆ. ಮುಂದಿನ ಹಂತದಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್. IoT ಅನ್ನುವಂಥದ್ದು ಒಂದು ಹೊಸ ರೀತಿಯ ತಂತ್ರಜ್ಞಾನ. ಇದು ಮುಖ್ಯವಾಗಿ ಇಂಟರ್ನೆಟ್ ಮತ್ತು ಬೇರೆ ರೀತಿಯ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಈ ರೀತಿಯ ಟೆಕ್ನಾಲಜಿಗಳು ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಇದರ ಉಪಯೋಗವು ಹಾಗೂ ಬಳಕೆಯು ಸಮಾಜದಲ್ಲಿ, ಇಂಡಸ್ಟ್ರೀಸ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದು. ಏನು IoT ಅಂತಂದರೆ, ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಮನೆಯಲ್ಲಿ ತಾವು ನೋಡಿರ್ತೀರ, ಈ ಜಾಸ್ತಿ ಹೊತ್ತು ಗೀಸರ್ ಯೂಸ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗುವಂಥದ್ದು, ಅಥವಾ ಇಷ್ಟು ಹೀಟ್ ಆದ ಕೂಡಲೇ ಆಫ್ ಆಗಲಿ ಅನ್ನುವಂಥದ್ದು, ಅಥವಾ ಫೋನಿಂದ ಲೈಟ್ಸ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು, ಲೈಟ್ಸ್ ಆನು ಆಫು, ಅಥವಾ ರೆಫ್ರಿಜರೇಟರ್ ಆನು ಆಫು. ಸೊ ಫೋನಿಂದ ಕಾರ್ ಆನ್ ಮಾಡುವಂಥದ್ದು, ಅಥವಾ ತಾವು ಏನಾದರೂ ಇಂಡಸ್ಟ್ರೀಸ್ಗಳಲ್ಲಿ ಇರುವಂತಹ ಥ್ರೆಟ್ಸ್ಗಳನ್ನು ಅಥವಾ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ನೀರು ಬೀಳಬೇಕು ಅನ್ನುವಂಥದ್ದು. ಸೊ ಇವೆಲ್ಲ ಈ IoT ಕೆಳಗೆ ಬರ್ತವೆ. ಅಂದರೆ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡಲಾಗಿರುತ್ತದೆ ಯಾವ ರೀತಿಯ ಸಂದರ್ಭಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಆಗಬೇಕು ಅನ್ನುವಂಥದ್ದು. ಸೊ ಈ ರೀತಿಯ ಟೆಕ್ನಾಲಜಿಯನ್ನು ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಮುಂದಿನ ಹಂತದಲ್ಲಿ IoTಗೆ ಸಂಬಂಧಿಸಿದಂತೆ ನ್ಯಾರೋ ಬ್ಯಾಂಡ್ IoT ಅನ್ನುವಂಥದ್ದು. ಈ ಒಂದು ತಂತ್ರಜ್ಞಾನವನ್ನು BSNL ಮೊದಲನೇ ಬಾರಿಗೆ ಭಾರತದಲ್ಲಿ ಲಾಂಚ್ ಮಾಡ್ತಾ ಇರುವಂಥದ್ದು. ಸೊ ಪ್ರಪಂಚದ ಅತಿದೊಡ್ಡ ನ್ಯಾರೋ ಬ್ಯಾಂಡ್ IoTಯನ್ನು ನಮ್ಮ ದೇಶದಲ್ಲಿ ಇರುವಂತಹ ಇಂಡಸ್ಟ್ರೀಸ್ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಅನುಕೂಲವಾಗುವಂತೆ ಇದನ್ನು BSNL ಜಾರಿಗೆ ತರ್ತಾ ಇರುವಂಥದ್ದು ಮೊದಲನೇ ಮುಖ್ಯವಾದ ಪಾಯಿಂಟ್ ನೆನ್ಪಿಟ್ಕೋಬೇಕು. ಈ ಒಂದು ನ್ಯಾರೋ ಬ್ಯಾಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಲಾಭ ಏನು? ಇದು ಲೋ ಪವರ್ ಕನ್ಸ್ಯೂಮ್ ಮಾಡುತ್ತೆ ಮತ್ತು ಬಹಳ ದೊಡ್ಡ ಮಟ್ಟದ ಏರಿಯಾವನ್ನು ಕವರೇಜ್ ಮಾಡುವಂತಹ ಪ್ರಾವಧಾನಗಳಿರುವಂಥದ್ದು. ಲೋ ಪವರ್ ವೈಡ್ ಏರಿಯಾ ಟೆಕ್ನಾಲಜಿ ಆಗಿರುವಂಥದ್ದಿಂದ ಇದರ ಲಾಭ ನಾವು ಹೆಚ್ಚಿಗೆ ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಇದು ಸೆಕ್ಯೂರ್ ಮತ್ತು ರಿಲಯಬಲ್ ಇದೆ, ಯಾರೂ ಸಹ ಟ್ಯಾಂಪರ್ ಮಾಡಲು ಸಾಧ್ಯವಿಲ್ಲ, ಮತ್ತು ಅತಿ ಹೆಚ್ಚು ಪೆನಿಟ್ರೇಷನ್ ರೇಂಜು ಜಾಸ್ತಿ ಇರೋದ್ರಿಂದ ಬಹಳ ದೊಡ್ಡ ಮಟ್ಟದ ಜಾಗವನ್ನು, ಏರಿಯಾವನ್ನು ಇದು ಕವರ್ ಮಾಡಲು ಸಾಧ್ಯವಿರೋದ್ರಿಂದ ಇದರ ಬಳಕೆ ತುಂಬ ಜಾಸ್ತಿ ಆಗುವಂಥದ್ದು ಸಾಧ್ಯತೆ ಇದೆ, ಮತ್ತು ಪವರ್ ಕನ್ಸಂಪ್ಷನ್ ತುಂಬ ಕಡಿಮೆ ಇದೆ. ಸೊ ಇದರಲ್ಲಿ ಉಪಯೋಗಿಸುವಂತಹ ಬ್ಯಾಟರಿ ಸುಮಾರು 10 ವರ್ಷಕ್ಕಿಂತ ಹೆಚ್ಚಿಗೆ ಉಪಯೋಗವಾಗುತ್ತದೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು, ಮತ್ತು ಈಸಿ ಡಿಪ್ಲಾಯ್ಮೆಂಟ್. ಸೊ ಇವೆಲ್ಲ ಲಾಭಗಳನ್ನು ಒಳಗೊಂಡಂತೆ BSNL ನ್ಯಾರೋ ಬ್ಯಾಂಡ್ ಇಂಟರ್ನೆಟ್ ಆಫ್ ಥಿಂಗ್ಸನ್ನು ಜಾರಿಗೆ ತಂದಿರುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ CMS-01 ಅನ್ನುವಂತಹ ಒಂದು ಸ್ಯಾಟಲೈಟನ್ನು ಭಾರತ ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇದನ್ನು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. CMS-01 ಅನ್ನುವಂಥದ್ದು ಒಂದು ರೀತಿಯ ಕಮ್ಯುನಿಕೇಷನ್ ಸ್ಯಾಟಲೈಟ್. ಸೊ ಕಮ್ಯುನಿಕೇಷನ್ ಅಂತಂದರೆ ನಾವೇನು ಟೆಲಿಫೋನ್ಸ್ ಉಪಯೋಗಿಸ್ತೀವಿ ಅಥವಾ ಬೇರೆ ರೀತಿಯ ದೂರವಾಣಿ ಸಂಪರ್ಕಕ್ಕೆ ಉಪಯೋಗಿಸುವಂತಹ ಟೆಕ್ನಾಲಜಿಗೆ ನಾವು ಕಮ್ಯುನಿಕೇಷನ್ ಸ್ಯಾಟಲೈಟ್ಸನ್ನು ಬಳಸ್ತೀವಿ. ಈಗ ಈ ಒಂದು CMS-01 ಮುಖ್ಯವಾಗಿ GSAT-12 ಅನ್ನುವಂತಹ ಸ್ಯಾಟಲೈಟನ್ನು ರಿಪ್ಲೇಸ್ ಮಾಡ್ತಾ ಇರುವಂಥದ್ದು. ಅದರ ಅವಧಿ ಅಥವಾ ಅದರ ಕಾರ್ಯಕಾಲ ಮುಗಿದಿರುವಂತಹ ಸಂದರ್ಭದಲ್ಲಿ ಇದನ್ನು GSAT-12 2011ರಲ್ಲಿ ಏನು ಲಾಂಚ್ ಮಾಡಲಾಗಿತ್ತೋ ಅದರ ಬದಲಾಗಿ CMS-01 ಅನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಸೊ ಇದು ಸಿ ಬ್ಯಾಂಡ್ ಫ್ರೀಕ್ವೆನ್ಸಿ ಅಲ್ಲಿ ಕೆಲಸ ಮಾಡುತ್ತದೆ ಅನ್ನುವಂಥದ್ದು, ಮತ್ತು ಎಷ್ಟು ಏರಿಯಾ ಕವರ್ ಮಾಡುತ್ತೆ ಅಂತಂದರೆ ಭಾರತದ ಮೇನ್ಲ್ಯಾಂಡ್, ಈಗ ಏನು ನಮ್ಮ ಭಾರತದ ಮ್ಯಾಪಲ್ಲಿ ನಾವು ನೋಡ್ತೀವಲ್ಲ ಆ ಭಾಗ ಪ್ಲಸ್ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ ಒಳಗೊಂಡಿರ್ತವೆ ಅನ್ನುವಂಥದ್ದು. ಈ ಒಂದು CMS-01 7 ವರ್ಷದ ಅವಧಿ ಅಥವಾ ಲೈಫ್ ಟೈಮನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮತ್ತು ಈ ಒಂದು CMS-01 ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳ ಸಂಖ್ಯೆಯನ್ನು ನೋಡಿದಾಗ 42ನೇ ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ಮುಂದಿನ ಹಂತದಲ್ಲಿ CCMB ಜೀನೋಮ್ ಸೀಕ್ವೆನ್ಸಿಂಗ್. ಮೊದಲನೇ ಹಂತದಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಬಗ್ಗೆ ತಾವು ಅರ್ಥೈಸ್ಕೊಳ್ಳಬೇಕು.
ಕೊರೋನಾ ವೈರಸ್ ಬಂದಂತಹ ಸಂದರ್ಭದಲ್ಲಿ ಇದು ಬಹಳ ಚರ್ಚೆಯಲ್ಲಿತ್ತು. ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ DNA ಅಲ್ಲಿ ಬೇಸ್ ಪೇರ್ಸ್ ಇರ್ತವೆ. ಈಗ DNA ಸ್ಟ್ರಕ್ಚರ್ ತಾವು ನೋಡಿದರೆ ಅದು ಹೆಲಿಕಲ್ ಸ್ಟ್ರಕ್ಚರ್ ಆಗಿರುತ್ತದೆ. ಬೇಸ್ ಪೇರ್ಸ್ ಅಂತಂದರೆ ಅಡಿನಿನ್, ಗುವಾನಿನ್, ಥೈಮಿನ್, ಸೈಟೋಸಿನ್. ಅಡಿನಿನ್, ಗುವಾನಿನ್, ಸೈಟೋಸಿನ್, ಗುವಾನಿನ್, ಥೈಮಿನ್, ATGC. ಸೊ ಎ ಅನ್ನುವಂಥದ್ದು ಅಥವಾ ಅಡಿನಿನ್ ಅನ್ನುವಂಥದ್ದು ಥೈಮಿನಿಗೆ ಪೇರ್ ಆಗಿರುತ್ತೆ. ಗುವಾನಿನ್ ಅನ್ನುವಂಥದ್ದು ಸೈಟೋಸಿನಿಗೆ ಪೇರ್ ಆಗಿರುತ್ತೆ. ಇದನ್ನು ಒಂದು ಬೇಸ್ ಪೇರ್ ಅಂತ ಕರಿತೀವಿ. ಈ ರೀತಿಯ ಬೇಸ್ ಪೇರ್ಗಳು DNA ಅಲ್ಲಿ ಇರ್ತವೆ. ಸೊ ಈ ಒಂದು ಸ್ಟ್ರಕ್ಚರನ್ನು, ಈ DNA ನ್ಯೂಕ್ಲಿಯೋಟೈಡ್ಸ್ ಸ್ಟ್ರಕ್ಚರ್ ಆರ್ಡರ್ ಯಾವ ರೀತಿ ಇದೆ ಅನ್ನುವಂಥದ್ದು ತಿಳ್ಕೊಂಡು ಆಮೇಲೆ ಅದಕ್ಕೆ ಅನುಗುಣವಾಗಿ ವ್ಯಾಕ್ಸಿನನ್ನು ಡೆವಲಪ್ ಮಾಡುವಂಥದ್ದು. ಈ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಅಥವಾ ಕೊರೋನಾ ವೈರಸ್ನ ಜೀನೋಮ್ ಅನ್ನು ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸೆಂಬರ್ 2020 ಭಾರತದ SARS-CoV-2 ಜೀನೋಮಿಕ್ ಕನ್ಸೋರ್ಟೇರಿಯಂ ಇನ್ಸ್ಯಾಕಾಗ್ ಅನ್ನುವಂತಹ ಒಂದು ಗುಂಪು ಸುಮಾರು 10 ಲ್ಯಾಬ್ಸ್ಗಳು ಒಂದಾಗಿ ಮಾಡಿದಂತಹ ಲ್ಯಾಬ್ ಇದು. ಸೊ ಆ ಒಂದು ಲ್ಯಾಬ್ ಈ ಒಂದು COVID-19 ಅಥವಾ ಕೊರೋನಾಗೆ ಸಂಬಂಧಿಸಿದಂತಹ ಸ್ಟಡಿಗೆ ಜೀನೋಮ್ ಡೇಟಾವನ್ನು ತೆಗೆಯುವಂತಹ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿತ್ತು. ಆ ನಿಟ್ಟಿನಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ ಏನು ಅನ್ನುವಂಥದ್ದನ್ನು ತಾವು ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ಗವಿ ಮೆಂಬರ್ಶಿಪ್. ಭಾರತದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆದಂತಹ ಹರ್ಷವರ್ಧನ್ ಅವರನ್ನು ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಸೇಷನ್ ಗವಿ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಸೇಷನ್ನ ಮೆಂಬರ್ ಆಗಿ ಗವಿ ಬೋರ್ಡ್ ಮೇಲೆ ತಗೊಳ್ಳಲಾಗಿದೆ. ಫಸ್ಟ್ ಆಫ್ ಆಲ್ ಇದು ಗವಿ ಅಂದರೆ ಏನು? 2000ರಲ್ಲಿ ಗವಿ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ರಚನೆ ಮಾಡಿರುವಂಥದ್ದು ಮುಖ್ಯವಾಗಿ ಗ್ಲೋಬಲ್ ವ್ಯಾಕ್ಸಿನೇಷನ್ ಅಲಯನ್ಸಸ್ಸಿಗೆ. ಪ್ರಪಂಚದಲ್ಲಿ ಬಹಳಷ್ಟು ರೋಗಗಳಿದ್ದಾವೆ, ಅದರಲ್ಲೂ ಬಹಳ ಬಡವರು ಇರುವಂತಹ ರಾಷ್ಟ್ರಗಳು, ಅಂದರೆ ಯಾವ ರಾಷ್ಟ್ರಗಳು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲು ಸಾಧ್ಯವಾಗೋದಿಲ್ಲವೋ ಅಲ್ಲಿ ರೋಗಗಳು ಇನ್ನೂ ಪರ್ಸಿಸ್ಟೆಂಟ್ ಇದ್ದಾವೆ. ಇವತ್ತು ಕೊರೋನಾ ವ್ಯಾಕ್ಸಿನನ್ನು ನಾವು 1 ವರ್ಷದೊಳಗೆ ಕಂಡುಹಿಡಿಯಲು ಸಾಧ್ಯವಾಗಿದ್ದು ಮುಖ್ಯವಾಗಿ ಇದ್ದಂತಹ ಆರ್ಥಿಕ ಸಪೋರ್ಟ್ ಮತ್ತು ಇದ್ದಂತಹ ಡೆವಲಪ್ಡ್ ಕಂಟ್ರೀಸ್ಗಳ ಇನ್ವಾಲ್ವ್ಮೆಂಟ್. ಅದೇ ಏನಾದರೂ ಬರೀ ಆಫ್ರಿಕಾ ಅಥವಾ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲಿ ಈ ರೋಗ ಕಂಡಿದ್ದಲ್ಲಿ ಇದಕ್ಕೆ ಯಾರೂ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕೆ ಮುಂದೆ ಆಗ್ತಿದ್ದಿಲ್ಲ. ಆ ರೀತಿಯ ಒಂದು ಪೂರೆಸ್ಟ್ ಕಂಟ್ರೀಸ್ಗಳು ಯಾವ್ಯಾವಿದಾವೋ ಅಲ್ಲಿ ಇರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಬೇಕಾದಂತಹ ವ್ಯಾಕ್ಸಿನೇಷನನ್ನು ಡೆವಲಪ್ ಮಾಡೋದಕ್ಕೆ ಈ ಒಂದು ಗವಿ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಸೇಷನ್ ಅನ್ನುವಂಥದ್ದು 2000ರಲ್ಲಿ ರಚನೆ ಮಾಡಲಾಯಿತು. ಹಾಗೂ ಈ ಗವಿ ಬೋರ್ಡ್ ಮುಖ್ಯವಾಗಿ ಸ್ಟ್ರಾಟಜಿಕ್ ಡೈರೆಕ್ಷನ್ ಮತ್ತು ಪಾಲಿಸಿ ಮೇಕಿಂಗ್ಗೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತದೆ. ಈಗ ಭಾರತದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅದರಲ್ಲಿ ಕೆಲಸ ಮಾಡೋದರಿಂದ ಯಾವ ರೀತಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳು ಮತ್ತು ಸಕ್ಸಸ್ಫುಲ್ ಪ್ರೋಗ್ರಾಮ್ಸನ್ನು ತರಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಸೋಲಾರ್ ವಿಂಡ್ ಹ್ಯಾಕ್ ಅನ್ನುವಂತಹ ಪದ ನಾವು ನ್ಯೂಸಲ್ಲಿ ನೋಡಿದ್ವಿ. ಇದು ಯಾವುದಕ್ಕೆ ಸಂಬಂಧಿತವಾಗಿದೆ ಅನ್ನುವಂತಹ ಪ್ರಶ್ನೆ ನೇರವಾಗಿ ಕೇಳ್ತಾರೆ. ಇದು US ಗವರ್ಮೆಂಟ್ ಮೇಲೆ ಮಾಡಿದಂತಹ ಒಂದು ಸೈಬರ್ ಅಟ್ಯಾಕಿಗೆ ಸಂಬಂಧಿಸಿದಂತಹ ನ್ಯೂಸ್ ಆಗಿತ್ತು. ಯೂಶಲಿ ಸೈಬರ್ ಅಟ್ಯಾಕ್ ಯಾವಾಗಲೂ ಡೈರೆಕ್ಟಾಗಿ ಇರುವಂತಹ ಪಾರ್ಟಿ ಮೇಲೆ ಮಾಡುವಂಥದ್ದು ಜಾಸ್ತಿ. ಅಂದರೆ ಸಪೋಸ್ ಆ ಒಂದು ಕಂಪ್ಯೂಟರ್ನ ಹ್ಯಾಕ್ ಮಾಡುವಂಥದ್ದು ಅಥವಾ ಆ ಒಂದು ಕಂಪ್ಯೂಟರಿಗೆ ಮೇಲ್ ಮಾಡಿ ಅದರಿಂದ ಹ್ಯಾಕ್ ಮಾಡುವಂಥದ್ದು. ಬಟ್ ಇಲ್ಲಿ ಏನು ಮಾಡಲಾಗಿತ್ತು ಅಂತಂದರೆ ಥರ್ಡ್ ಪಾರ್ಟಿಯನ್ನು ಉಪಯೋಗಿಸಲಾಗಿತ್ತು. ಈಗ US ಗವರ್ಮೆಂಟಿಗೆ ಅಥವಾ ಫೆಡರಲ್ ಏಜೆನ್ಸಿಗೆ ಸಪ್ಲೈ ಮಾಡುವಂತಹ ಸಾಫ್ಟ್ವೇರ್ ಕಂಪನಿಯನ್ನೇ ಟಾರ್ಗೆಟ್ ಮಾಡಿ ಆ ಸಾಫ್ಟ್ವೇರ್ ಕಂಪನಿಯನ್ನು ಲೂಪ್ ಹೋಲ್ ಇಟ್ಟಾಗ ಆ ಸಾಫ್ಟ್ವೇರ್ ಫೆಡರಲ್ ಗವರ್ಮೆಂಟಿಗೆ ಹೋದಾಗ ಅಲ್ಲಿ ಪೆನಿಟ್ರೇಟ್ ಮಾಡುವಂತಹದ್ದು ಸಾಧ್ಯವಾಗಿತ್ತು. ಇದನ್ನು ಸಪ್ಲೈ ಚೈನ್ ಅಟ್ಯಾಕ್ ಅಂತಲೇ ಕರಿತೀವಿ. ಸೊ ಸೋಲಾರ್ ವಿಂಡ್ ಹ್ಯಾಕ್ ಅನ್ನುವಂಥದ್ದು ಒಂದು ರೀತಿಯ ಸೈಬರ್ ಸೆಕ್ಯೂರಿಟಿ ಇಶ್ಯೂ ಆಗಿತ್ತು ಅನ್ನುವಂಥದ್ದು ತಾವು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಗ್ರೇಟರ್ ಕಂಜಂಕ್ಷನ್ ಅನ್ನುವಂಥದ್ದು ಸ್ಪೇಸಲ್ಲಿ ಉಪಯೋಗಿಸುವಂತಹ ಒಂದು ಟರ್ಮಿನಾಲಜಿ. ಸ್ಪೇಸ್ ಯಾಕೆ ಈ ವರ್ಷ 2020ರಲ್ಲಿ ಜುಪಿಟರು ಮತ್ತು ಸ್ಯಾಟರ್ನು ಇಬ್ಬರೂ ಸಹ ಬಹಳ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಅದನ್ನು ಕಂಜಂಕ್ಷನ್ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ 2 ಪ್ರಪಂಚಗಳು ಒಂದಾದಂತಹ ಪದಗಳನ್ನು ಅಥವಾ ಒಂದಾದಂತಹ ಸಂದರ್ಭವನ್ನು ಕಂಜಂಕ್ಷನ್ ಅಂತ ಕರೆಯಲಾಗುವುದು. ಅದೇ ರೀತಿಯಲ್ಲಿ ಜುಪಿಟರ್ ಮತ್ತು ಸ್ಯಾಟರ್ನ್ 2020ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಹಳ ಹತ್ತಿರ ಬಂದಂತಹ ಸಂದರ್ಭವನ್ನು ಕಂಜಂಕ್ಷನ್ ಅಂತ ಕರೆಯಲಾಗ್ತಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಪೇಸಲ್ಲಿ ನಾವು ಓದಿರುವಂಥದ್ದು ಜುಪಿಟರ್ ಸರಿಸುಮಾರು 12 ವರ್ಷ ತಗೊಳ್ತದೆ ಸೂರ್ಯನ ಸುತ್ತೋಕೆ. ಅದೇ ರೀತಿಯಲ್ಲಿ ಸ್ಯಾಟರ್ನು 29 ವರ್ಷ ಸುತ್ತುತ್ತೆ, ಅಂದರೆ 29 ವರ್ಷ ತಗೊಳುತ್ತೆ ಸೂರ್ಯನ ಸುತ್ತೋಕೆ. ಇವೆರಡೂ ಹತ್ತಿರ ಬಂದಂಥದ್ದು 2020ರಲ್ಲಿ ಆಗಿದ್ದರೆ ಮುಂದಿನ ಸರಿ ಇದು ಮತ್ತೆ ಆಗಬೇಕು ಅಂತಂದರೆ 2080ರಲ್ಲಿ ಆಗುತ್ತದೆ ಅನ್ನುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಗ್ರೇಟರ್ ಕಂಜಂಕ್ಷನ್ ಅನ್ನುವಂಥದ್ದು ಜುಪಿಟರ್ ಮತ್ತು ಸ್ಯಾಟರ್ನ್ ಇರುವಂತಹ ಪ್ಲ್ಯಾನೆಟ್ಸ್ಗಳು 2 ಹತ್ತಿರ ಬಂದಂಥದ್ದು ಒಂದೇ ಒಂದು ಸ್ಟಾರ್ ಆಗಿ ಕಾಣುವಂತಹ ಪರಿಸ್ಥಿತಿಯನ್ನು ಅಥವಾ ಸಂದರ್ಭವನ್ನು ನಾವು ಕಂಜಂಕ್ಷನ್ ಅಂತ ಕರಿತೀವಿ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಅರೆಸಿಬೊ ಟೆಲಿಸ್ಕೋಪ್ ನೆನ್ಪಿಟ್ಕೊಳ್ಳಿ. ಅರೆಸಿಬೊ ಟೆಲಿಸ್ಕೋಪ್ ಅನ್ನುವಂಥದ್ದು ಯಾವೊಂದು ರಾಷ್ಟ್ರದಿದ್ದು US ದಾಗಿರ್ತದೆ.
ಸೊ ಈ ಒಂದು ಟೆಲಿಸ್ಕೋಪನ್ನು 1963ರಲ್ಲಿ ಪ್ರಪಂಚದ ಅತಿದೊಡ್ಡ ಸಿಂಗಲ್ ಡಿಶ್ ರೇಡಿಯೋ ಟೆಲಿಸ್ಕೋಪ್ ಆಗಿರುವಂಥದ್ದು US ಪ್ಯೂರಟೋ ರಿಕೋ ಅನ್ನುವಂತಹ ಐಲ್ಯಾಂಡಲ್ಲಿ ಇದನ್ನು ಸ್ಥಾಪಿಸಿತ್ತು. ಇದು ಈಗ ಕೊಲ್ಯಾಪ್ಸ್ ಆಗಿರುವಂತಹ ಸಂದರ್ಭದಲ್ಲಿ ಇದು ಚರ್ಚೆಯಲ್ಲಿತ್ತು ಅನ್ನುವಂಥದ್ದು. ಸೊ ಮುಖ್ಯವಾಗಿ ಅರೆಸಿಬೋ ಟೆಲಿಸ್ಕೋಪ್ ಅನ್ನುವಂಥದ್ದನ್ನು ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಇದ್ವಿ ಅಥವಾ ಎಲ್ಲಿ ಇತ್ತು ಇದು ಅನ್ನುವಂಥದ್ದು ಪ್ರಶ್ನೆ ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ನೇರವಾಗಿ ಕೇಳುವಂತಹ ಸಾಧ್ಯತೆಗಳು ಇದ್ದಾವೆ. ಮುಂದಿನ ಹಂತದಲ್ಲಿ ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್. ಈ ಒಂದು ವಿಷಯವನ್ನು ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಒಂದು ಸ್ಪೇಸ್ ಬೇಸ್ಡ್ ರಿಮೋಟ್ ಸೆನ್ಸಿಂಗ್ ಪಾಲಿಸಿಯನ್ನು ಲಾಂಚ್ ಮಾಡಿತ್ತು 2020ರಲ್ಲಿ. ಈ ಒಂದು ಸ್ಪೇಸ್ ಬೇಸ್ಡ್ ರಿಮೋಟ್ ಸೆನ್ಸಿಂಗ್ ಪಾಲಿಸಿ ಮುಖ್ಯವಾಗಿ ಭಾರತದಲ್ಲಿ ರಿಮೋಟ್ ಸೆನ್ಸಿಂಗಿಗೆ ಸಂಬಂಧಿಸಿದಂತೆ ಇರುವಂತಹ ವ್ಯವಸ್ಥೆಗಳನ್ನು ಅನುಸರಿಸಿ ಮಾಡಲಾಗಿರುವಂಥದ್ದು. ಫಸ್ಟ್ ಆಫ್ ಆಲ್ ರಿಮೋಟ್ ಸೆನ್ಸಿಂಗ್ ಅಂದರೆ ಏನು? ರಿಮೋಟ್ ಸೆನ್ಸಿಂಗ್ ಅಂದರೆ ರಿಮೋಟ್ ಅಂತಂದರೆ ದೂರದಿಂದ ನೋಡುವಂಥದ್ದು. ಸೆನ್ಸಿಂಗ್ ಅಂತಂದರೆ ಏನು ಇದೆ ಅನ್ನುವಂಥದ್ದನ್ನು ಸೆನ್ಸರ್ಸ್ನ ಉಪಯೋಗಿಸಿ ತಿಳ್ಕೊಳ್ಳುವಂಥದ್ದು. ಸೊ ಈಗ ದೂರದಿಂದ ಅಂತಂದರೆ ಐದರ್ ಸ್ಯಾಟಲೈಟಿಂದ ಸೆನ್ಸ್ ಮಾಡುವ ಅಥವಾ ಸೆನ್ಸಾರ್ಸ್ಗಳನ್ನು ಉಪಯೋಗಿಸಿ ಏನು ವ್ಯವಸ್ಥೆ ಇದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು. ಇಲ್ಲ ಅಂತಂದರೆ ಏರೋಪ್ಲೇನ್ಗಳ ಮೇಲೂ ಸಹ ಸೆನ್ಸಾರ್ಸ್ಗಳನ್ನು ಇಟ್ಟು ಅದನ್ನು ಉಪಯೋಗಿಸಿ ಏನು ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕೆ. ಉದಾಹರಣೆಗೆ ಕೋಸ್ಟಲ್ ಅಪ್ಲಿಕೇಶನ್. ಈಗ ಸಮುದ್ರ ತೀರದಲ್ಲಿ ಕ್ಲೈಮೇಟ್ ಚೇಂಜಿಂದ ಆಗ್ತಿರುವಂತಹ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡುವಂಥದ್ದು ಅಥವಾ ಸೆನ್ಸ್ ಮಾಡುವಂಥದ್ದಾಗಿರಬಹುದು. ಅಥವಾ ಸಮುದ್ರದಲ್ಲಿ ಆಗ್ತಾ ಇರುವಂತಹ ಸರ್ಕ್ಯುಲೇಷನ್ಸ್ಗಳು, ಓಷನ್ ಕರೆಂಟ್ಸ್ಗಳು, ಓಷನ್ ಟೆಂಪರೇಚರ್ ಏನಿದೆ ಹಾಗೂ ಸಿ ಐಸ್ ಯಾವ ರೀತಿ ಕರಗ್ತಾ ಇದೆ ಇವನ್ನೆಲ್ಲ ಟ್ರ್ಯಾಕ್ ಮಾಡುವಂಥದ್ದು ಸೆನ್ಸಾರ್ಸ್ಗಳನ್ನು ಉಪಯೋಗಿಸ್ತೀವಿ. ಅದೇ ರೀತಿಯಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಹೇಗೆ ಭೂಮಿಯ ಬಳಕೆ ಆಗ್ತಾ ಇದೆ, ನ್ಯಾಚುರಲ್ ರಿಸೋರ್ಸಸ್ ಹೇಗೆ ಕಡಿತವಾಗ್ತಿದ್ದಾವೆ ಅಥವಾ ಹೆಚ್ಚಾಗ್ತಿದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಇವೆಲ್ಲ ರಿಮೋಟ್ ಸೆನ್ಸಿಂಗ್ನ ಅಡಿಯಲ್ಲಿ ಬರುವಂತಹ ಅಪ್ಲಿಕೇಶನ್ಸ್ಗಳಾಗಿರ್ತವೆ. ಸೊ ಈ ಒಂದು ಸ್ಯಾಟಲೈಟನ್ನು ಪೋಲಾರ್ ಸನ್ ಸಿಂಕ್ರೊನಸ್ ಆರ್ಬಿಟಲ್ಲಿ ಇಡಲಾಗುತ್ತದೆ. ಈಗ ಈ ಈಕ್ವೇಟರ್ ಸುತ್ತ ಇರುವಂಥದ್ದು ಈಕ್ವಿಟೋರಿಯಲ್ ಆರ್ಬಿಟ್ ಅನ್ನುವಂಥದ್ದು ತಮಗೆ ಗೊತ್ತು. ಪೋಲಾರ್ ಅಂತಂದರೆ ನಾರ್ತ್ ಮತ್ತು ಸೌತನ್ನು ಪೋಲ್ಸ್ ಅಂತ ಕರಿತೀವಿ. ಪೋಲಾರ್ ಸನ್ ಸಿಂಕ್ರೊನಸ್ ಆರ್ಬಿಟ್ ಅಂತಂದರೆ ಈ ಒಂದು ಆರ್ಬಿಟನ್ನು ಪೋಲಾರ್ ಸನ್ ಸಿಂಕ್ರೊನಸ್ ಆರ್ಬಿಟ್ ಅಂತ ಕರಿತೀವಿ. ಆ್ಯಂಡ್ ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ಗಳನ್ನು ಪೋಲಾರ್ ಸನ್ ಸಿಂಕ್ರೊನಸ್ ಆರ್ಬಿಟಲ್ಲೇ ಇಡಲಾಗುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಡಿಸೆಂಬರ್ 2020ರಲ್ಲಿ ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಷಯಗಳು ಇದ್ವು ಅನ್ನುವಂಥದ್ದನ್ನು ನೋಡೋಣ. ಮುಂದಿನ ಹಂತದಲ್ಲಿ ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ಡೇಟಾ ಪ್ರೊಟೆಕ್ಷನ್ ಬಿಲ್ 2018ಕ್ಕೆ ಸಂಬಂಧಿಸಿದಂತಹ ಡ್ರಾಫ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಈ ಬಿಲ್ಲಲ್ಲಿ ಮಾಡಲಾಗಿತ್ತು ಅನ್ನುವಂಥದ್ದನ್ನು ನೋಡೋಣ. ಸೊ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಮಾತಾಡಬೇಕು ಅಂತಂದರೆ ಯಾವುದೇ ಒಂದು ಮಾಹಿತಿ ಹಂಚಬೇಕು ಅಥವಾ ಶೇರ್ ಮಾಡಬೇಕು, ಪ್ರೋಸೆಸ್ ಮಾಡಬೇಕು ಅಂದರೆ ಕನ್ಸ್ಯೂಮರ್ನ ಅಥವಾ ವ್ಯಕ್ತಿಯ ಕನ್ಸೆಂಟನ್ನು ಪಡ್ಕೋಬೇಕಾಗಿರುವಂಥದ್ದು ಮುಖ್ಯವಾಗಿರುತ್ತದೆ. ಆ್ಯಂಡ್ ಯಾವುದಾದ್ರೂ ಮಿಸ್ಯೂಸ್ ಆಗಿದ್ದಲ್ಲಿ ಪೆನಾಲ್ಟೀಸನ್ನು ಪ್ರಾವಧಾನವಿದೆ. ಮತ್ತು ಸೆನ್ಸಿಟಿವ್, ಕ್ರಿಟಿಕಲ್ ಮತ್ತು ಜನರಲ್ ಅನ್ನುವಂತಹ 3 ಕ್ಯಾಟಗರಿಯನ್ನು ಡೇಟಾವಲ್ಲಿ ವಿಭಜನೆ ಮಾಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಗವರ್ಮೆಂಟ್ ಮತ್ತು ರೆಗ್ಯುಲೇಟರಿ ರೋಲ್ ಏನು ಅಂತಂದರೆ ಭಾರತ ಸರ್ಕಾರ ನಾನ್ ಪರ್ಸನಲ್ ಡೇಟಾವನ್ನು ಕಂಪನೀಸಿಂದ ಪಡ್ಕೊಳ್ಳುವಂತಹ ಪವರ್ ಇದೆ. ತದನಂತರ ಇದಕ್ಕೆ ಸಂಬಂಧಿಸಿದಂತೆ ಫೈನಾನ್ಷಿಯಲ್ ಮತ್ತು ಕ್ರಿಟಿಕಲ್ ಡೇಟಾ ಅನ್ನುವಂಥದ್ದು ಭಾರತದಲ್ಲೇ ಸ್ಟೋರ್ ಮಾಡಬೇಕು. ಯಾವುದಾದ್ರೂ ಮಾಹಿತಿ, ಸಿಟಿ ಬ್ಯಾಂಕ್ ಆಯಿತು ಬೇರೆ ದೇಶದ್ದು, ಹಾಗಂತ ಹೇಳಿ ಫೈನಾನ್ಷಿಯಲ್ ಮತ್ತು ಕ್ರಿಟಿಕಲ್ ಡೇಟಾ ಏನು ವ್ಯಕ್ತಿ ಯೂಸರ್ದು ಇರುತ್ತಲ್ಲ ಅದು ಭಾರತದಲ್ಲೇ ಸ್ಟೋರ್ ಮಾಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೆನ್ಸಿಟಿವ್ ಡೇಟಾವನ್ನು ಭಾರತದಲ್ಲಿ ಸ್ಟೋರ್ ಮಾಡಬೇಕೆ ಹೊರತು ಪ್ರೋಸೆಸ್ ಮಾಡೋದಕ್ಕೆ ಬೇಕಾದರೆ ಹೊರಗಡೆ ತಗೊಂಡು ಹೋಗ್ಬೋದು, ಅದು ಕನ್ಸೆಂಟ್ನ ಆಧಾರದ ಮೇಲೆ. ಮತ್ತು ಸೋಷಿಯಲ್ ಮೀಡಿಯಾ ಕಂಪನಿಗಳು ಸಹ ವಾಲಂಟರಿ ವೆರಿಫಿಕೇಷನ್ ಪ್ರೋಸೆಸನ್ನು ಕೊಡಬೇಕು ಯೂಸರ್ಸಿಗೆ. ಮತ್ತು ಶೇರಿಂಗ್ ಡೇಟಾ ಏನಾದರೂ ಕನ್ಸೆಂಟ್ ಇಲ್ಲದೆ ಡೇಟಾವನ್ನು ಶೇರ್ ಮಾಡಿದಂತಹ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಫೈನು ಅಥವಾ 4% ಗ್ಲೋಬಲ್ ಟರ್ನ್ ಓವರ್ದು ಫೈನಾಗಿ ಕಟ್ಟಬೇಕಾದಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಮತ್ತು ಡೇಟಾ ಬ್ರೀಚ್ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಿದ್ದಂಥಲ್ಲಿ 5 ಕೋಟಿ ರೂಪಾಯಿ ಇಲ್ಲಾಂದರೆ 2% ಗ್ಲೋಬಲ್ ಟರ್ನ್ ಓವರ್ದ ಹಣವನ್ನು ಫೈನಾಗಿ ಕಟ್ಟಬೇಕಾಗಿರುತ್ತದೆ ಕಂಪನಿಗಳು. ಸೊ ಈ ಒಂದು ಪ್ರಾವಧಾನಗಳನ್ನು ಡ್ರಾಫ್ಟ್ ಡೇಟಾ ಪ್ರೊಟೆಕ್ಷನ್ ಬಿಲ್ನಲ್ಲಿ ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ PM ವಾನಿ, ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್. ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಈ ಒಂದು ಕಾರ್ಯಕ್ರಮವನ್ನು ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಟ್ರಯಾ 2017ರಲ್ಲಿ ರೆಕಮೆಂಡ್ ಮಾಡಿತ್ತು. ಅದರ ಆಧಾರದ ಮೇಲೆ ಇವತ್ತು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವೀಸಸನ್ನು ಹೆಚ್ಚಿಗೆ ಎಕ್ಸೆಲರೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಾವಧಾನವನ್ನು ಅಥವಾ ಸ್ಕೀಮನ್ನು ಜಾರಿಗೆ ತರ್ತಾ ಇರುವಂಥದ್ದು. ಇದರ ಅಡಿಯಲ್ಲಿ PDO ಪಬ್ಲಿಕ್ ಡೇಟಾ ಆಫೀಸ್, PDOA ಪಬ್ಲಿಕ್ ಡೇಟಾ ಆಫೀಸ್ ಅಗ್ರಿಗೇಟರ್ ಮತ್ತು 3ನೇ ಹಂತದಲ್ಲಿ ಆ್ಯಪ್ ಡೆವಲಪರ್ಗಳು. ಸೊ ಒಂದು ರೀತಿಯ ರೀಚಾರ್ಜ್ ಸೆಂಟರ್ ಇದ್ದ ಹಾಗೆ PDOಗಳಿಗೆ ಅಥವಾ ಈ ಒಂದು ವ್ಯವಸ್ಥೆಯನ್ನು ಜನ ಉಪಯೋಗಿಸ್ಕೊಂಡ್ಬಿಟ್ಟು
ಏನು ಡೇಟಾ ಉಪಯೋಗಿಸ್ತಾರೋ ಅದನ್ನು ಇವರಿಗೆ ದುಡ್ಡು ಕಟ್ತಾರೆ. ಹೀಗೆ ಪಿ ಡಿ ಒಗಳು ಬಹಳ ಇರ್ತಾವಲ್ಲ, ಅದಕ್ಕೆ ಈ ಪಿ ಡಿ ಒಗಳಿಗೆ ಒಂದು ಸೆಂಟ್ರಲ್ ಆಫೀಸೇ PDOA ಆಗಿರುತ್ತದೆ, ಅಗ್ರಿಗೇಟರ್ ಅಂಥೇಳಿ. ಈ ಅಗ್ರಿಗೇಟರು ಮುಖ್ಯವಾಗಿ ಡೇಟಾ ಸರ್ವಿಸಸ್ ಅವ್ರ ಜೊತೆ. ಈಗ ಸಪೋಸ್ ಏರ್ಟೆಲ್ ಅವರು ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಈ ಏರ್ಟೆಲ್ ಅವರು PDOAಗೆ ಅಗ್ರಿಗೇಟರಿಗೆ ತಮ್ಮ ವ್ಯವಸ್ಥೆಯನ್ನು ಕೊಡ್ತಾರೆ, ಅಗ್ರಿಗೇಟರ್ PDOಗಳಿಗೆ ಹಂಚ್ತಾನೆ. ಹಂಚಿದಂತಹ ಸಂದರ್ಭದಲ್ಲಿ ಇವನು ಒಟ್ಟಾರೆ ಕಂಪನಿ ಮತ್ತು ಯೂಸರ್ನ ನಡುವೆ ತನ್ನ ವ್ಯವಸ್ಥೆಯನ್ನು ಅಥವಾ ಸಿಸ್ಟಮನ್ನು ಸೆಟಪ್ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡುವಂಥದ್ದು. ಮುಖ್ಯವಾಗಿ ವೈಫೈ ಕನೆಕ್ಷನ್ಸ್ಗಳನ್ನು ಹೆಚ್ಚಿಗೆ ಭಾರತದಲ್ಲಿ ಅಥವಾ ಇಂಟರ್ನೆಟ್ ಪೆನಿಟ್ರೇಷನನ್ನು ಹೆಚ್ಚು ಮಾಡುವಂತಹ ವಿಷಯಕ್ಕೆ ಈ ಒಂದು PM ವಾಣಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು. ಮುಂದಿನ ಹಂತದಲ್ಲಿ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897, ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಕಾನೂನನ್ನು ಬ್ರಿಟಿಷ್ ಸರ್ಕಾರ 1890ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಆದಂತಹ ಪ್ಲೇಗ್ ರೋಗಕ್ಕೆ ಸಂಬಂಧಿಸಿದಂತೆ ತಂದಿತ್ತು. ಈ ಒಂದು ಕಾನೂನಿನ ಅಡಿಯಲ್ಲಿ ಸರ್ಕಾರ ಒಂದಿಷ್ಟು ವಿಶೇಷ ಪ್ರಾವಧಾನಗಳನ್ನು, ಆ ಒಂದು ಸಮಸ್ಯೆಯನ್ನು ತಡೆಯಲು ಕ್ರಮಗಳನ್ನು ಕೈಗೊಳ್ಳುವಂತಹ ಶಕ್ತಿಯನ್ನು ಕೊಟ್ಟಿರುವಂಥದ್ದು. ಉದಾಹರಣೆಗೆ ಈ ಸರಿ COVID-19 ಪ್ಯಾಂಡಮಿಕಲ್ಲಿ ಏನೇನು ಮಾಡಿದರು? ಲಾಕ್ಡೌನ್ ಮಾಡಿದರು, ಹಾಗೂ ತದನಂತರ ಐಸೋಲೇಷನ್ ಮಾಡಿದರು. ಐಸೋಲೇಷನ್ ಅಂತಂದರೆ ತಮಗೆ ಸಪ್ರೇಟ್ ಮಾಡುವಂಥದ್ದು ಬೇರೆ ಜನರಿಗಿನ್ನ, ಹಾಗೂ ಒಂದಿಷ್ಟು ಪ್ರಾವಧಾನಗಳನ್ನು, ಮಾಸ್ಕ್ ಹಾಕುವಂಥದ್ದು ಮ್ಯಾಂಡೇಟರಿ, ಹಾಗೂ ಲಾಕ್ಡೌನ್ ಮಾಡುವಂಥದ್ದು, ಸಂಜೆ ಲಾಕ್ಡೌನ್, ಡೇ ಲಾಕ್ಡೌನ್, ಸೊ ವೀಕೆಂಡ್ ಲಾಕ್ಡೌನ್ಗಳು ನೋಡಿದ್ವಿ. ಸೊ ಮಾಸ್ಕ್ ಹಾಕದೇ ಇದ್ದಂತಹ ಸಂದರ್ಭದಲ್ಲಿ ಫೈನ್ ಹಾಕುವಂಥದ್ದು. ಸೊ ಈ ರೀತಿಯ ವಿವಿಧ ಪ್ರಾವಧಾನಗಳನ್ನು ಮುಖ್ಯವಾಗಿ ಈ ಒಂದು ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897ರ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. ಸೊ ಸರ್ಕಾರ ಒಟ್ಟಾರೆ ಆ ಒಂದು ರೋಗವನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಯಾವುದಾದರೂ ಪ್ರಾವಧಾನಗಳನ್ನು ತಗೊಳ್ಳುವಂಥದ್ದು ಈ ಒಂದು ಕಾನೂನಿನ ಅಡಿಯಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಜಲ್ ಜೀವನ್ ಮಿಷನ್. ಈ ಒಂದು ಮಿಷನ್ನ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ ಪ್ರತಿ ಮನೆಗೆ ಗ್ರಾಮೀಣ ಪ್ರದೇಶದಲ್ಲಿ 2024ರ ಅಷ್ಟೊತ್ತಿಗೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್, ಪ್ರತಿಯೊಂದು ಮನೆಗೂ ನಲ್ಲಿ ಕನೆಕ್ಷನನ್ನು ಕೊಡುವಂಥದ್ದು ಈ ಒಂದು ಜಲ್ ಜೀವನ್ ಮಿಷನ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಈ ಒಂದು ಮಿಷನ್ ಮುಖ್ಯವಾಗಿ ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್ ಮೇಲೆ ಕೆಲಸ ಮಾಡಲಿದೆ ಅನ್ನುವಂಥದ್ದು ಸಹ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಒಟ್ಟಾರೆ ನೀರಿಗೆ ಸಂಬಂಧಿಸಿದಂತೆ ಒಂದು ಜನಾಂದೋಲನವನ್ನು ಸೃಷ್ಟಿ ಮಾಡುವಂಥದ್ದು ಈ ಒಂದು ಜಲ್ ಜೀವನ್ ಮಿಷನ್ನ ಮುಖ್ಯ ಉದ್ದೇಶವಾಗಿದೆ ಅನ್ನುವಂಥದ್ದು. ಫಂಡ್ಸ್ ಹೇಗೆ ಕೊಡಲಾಗುತ್ತದೆ ಅಂದಾಗ ನಾರ್ತ್ ಈಸ್ಟ್ ಮತ್ತು ಹಿಮಾಲಯನ್ ಸ್ಟೇಟ್ಸ್ಗಳಲ್ಲಿ 90:1, 90% ಕೇಂದ್ರ ಸರ್ಕಾರ, 10% ರಾಜ್ಯಗಳು, ಬೇರೆ ರಾಜ್ಯಗಳಲ್ಲಿ 50-50%, ಯೂನಿಯನ್ ಟೆರಿಟರೀಸ್ಗಳಲ್ಲಿ 100% ಕೇಂದ್ರ ಸರ್ಕಾರ ವೆಚ್ಚವನ್ನು ಕೊಡಲಿದೆ ಅನ್ನುವಂಥದ್ದು ಸಹ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಜಲ್ ಶಕ್ತಿ ಅಭಿಯಾನ್. ಈ ಒಂದು ಜಲ್ ಶಕ್ತಿ ಅಭಿಯಾನ್ ಅನ್ನುವಂಥದ್ದು ಮುಖ್ಯವಾಗಿ ವಾಟರ್ ಕನ್ಸರ್ವೇಷನ್, ನೀರನ್ನು ಉಳಿಸುವಂಥದ್ದು ಮತ್ತು ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದು ಕ್ಯಾಂಪೇನನ್ನು ಶುರು ಮಾಡುವಂತಹ ಪ್ರಯತ್ನವನ್ನು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಮಾಡಿರುವಂಥದ್ದು. ಇದರ ಅಡಿಯಲ್ಲಿ 5 ಪಾಯಿಂಟ್ಸ್ಗಳನ್ನು ಹೇಳ್ತಾ ಇರುವಂಥದ್ದು. ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಹೆಚ್ಚಿಗೆ ಪ್ರಮೋಟ್ ಮಾಡಬೇಕು. ರೆನೋವೇಷನ್ ಆಫ್ ಟ್ರೆಡಿಷನಲ್ ಆ್ಯಂಡ್ ಅದರ್ ವಾಟರ್ ಬಾಡೀಸ್ ಆ್ಯಂಡ್ ಟ್ಯಾಂಕ್ಸ್, ಈ ಬಾವಿಗಳು ಮತ್ತು ಬೇರೆ ಬೇರೆ ಚಿಕ್ಕ ಚಿಕ್ಕ ಕೆರೆಗಳು ಏನು ಮುಚ್ಚಿ ಹಾಕಲಾಗಿದ್ದಾರೋ ಅಥವಾ ಏನು ಕಬ್ಜಾ ಮಾಡಿದ್ದಾರೋ ಅವುಗಳನ್ನು ಮತ್ತೆ ರೆನೋವೇಟ್ ಮಾಡುವಂಥದ್ದು. ಬೋರ್ವೆಲ್ ರೀಚಾರ್ಜ್ ಮಾಡುವಂಥದ್ದು. ವಾಟರ್ ಶೆಡ್ ಡೆವಲಪ್ಮೆಂಟ್, ಇಂಟೆನ್ಸಿವ್ ಅಫಾರೆಸ್ಟ್ರೇಷನ್. ಸೊ ಈ 5 ಮುಖ್ಯವಾದ ಇಶ್ಯೂಸ್ಗಳ ಮೇಲೆ ಈ ಒಂದು ಕ್ಯಾಂಪೇನ್ ಜನಶಕ್ತಿ ಅಭಿಯಾನ್ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಹೇಳ್ತಾ ಇರುವಂಥದ್ದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ತಮಗೆ ಗೊತ್ತಿದೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ಪ್ರೊಡಕ್ಟಿವಿಟಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಪರ್ ಡ್ರಾಪ್ ಮೋರ್ ಕ್ರಾಪ್, ಪ್ರತಿಯೊಂದು ಹನಿಗೆ ಅತಿ ಹೆಚ್ಚು ಬೆಳೆಯನ್ನು ಪಡೆಯುವಂಥದ್ದು ಮೊದಲನೇ ಕಾಂಪೊನೆಂಟ್ ಆಗಿರುತ್ತದೆ. ಎರಡನೇ ಕಾಂಪೊನೆಂಟ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೊನೆಂಟ್, ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಇರುವಂಥದ್ದು. ಮುಖ್ಯವಾಗಿ ಡ್ರೈನೇಜ್ ಲೈನ್ ಟ್ರೀಟ್ಮೆಂಟ್, ವಾಟರ್ ಹಾರ್ವೆಸ್ಟಿಂಗ್ ಹಾಗೂ ಮಣ್ಣಿಗೆ ಸಂಬಂಧಿಸಿದಂತೆ ಹೇಗೆ ನೀರನ್ನು ಹೆಚ್ಚಿಗೆ ಉಪಯೋಗಿಸುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತಂದರೆ ಸ್ಪ್ರಿಂಕ್ಲರ್ಗಳು, ಡ್ರಿಪ್ ಇರಿಗೇಷನ್ಗಳು, ಇವೆಲ್ಲ ಹೆಚ್ಚಿಗೆ ಕೃಷಿ ಕ್ಷೇತ್ರದಲ್ಲಿ ಉಪಯೋಗವನ್ನು ಮಾಡುವಂತಹ ನಿಟ್ಟಿನಲ್ಲಿ ಅವೇರ್ನೆಸ್ಸನ್ನು ಜನರಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಮಾಡುವಂಥದ್ದು. ಮುಂದಿನ ಹಂತದಲ್ಲಿ ಆತ್ಮನಿರ್ಭರ್ ಭಾರತ್ ಯೋಜ್ಗಾರ್ ಯೋಜನಾ. ಈ ಒಂದು ಕಾರ್ಯಕ್ರಮವನ್ನು ಯೂನಿಯನ್ ಕ್ಯಾಬಿನೆಟ್ ಮುಖ್ಯವಾಗಿ ಕೋವಿಡ್ ರಿಕವರಿ ಸಂದರ್ಭದಲ್ಲಿ ಯಾರೆಲ್ಲ ಉದ್ಯೋಗಾವಕಾಶಗಳನ್ನು ಕಳ್ಕೊಂಡಿದ್ರೋ ಅವರಿಗೆ ಹೊಸ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ 3.0 ಅಲ್ಲಿ ಸ್ಟಾರ್ಟ್ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ವ್ಯವಸ್ಥೆಯಲ್ಲಿ ಇರುವಂತಹ ಸಿಸ್ಟಮ್ನಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಹುಟ್ಟಿಸುವಂಥದ್ದು ಮುಖ್ಯ ಉದ್ದೇಶವಾಗಿತ್ತು. ಸೊ ಒಟ್ಟಾರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ EPFO ಅಲ್ಲಿ ಸಬ್ಸಿಡಿಯನ್ನು ಕೊಡುವಂತಹ ಪ್ರಾವಧಾನವನ್ನು ಮಾಡಿದೆ. ಯಾವುದಾದ್ರೂ ಕಂಪನಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿದ ಸಂದರ್ಭದಲ್ಲಿ, ಉದಾಹರಣೆಗೆ 1000 ಎಂಪ್ಲಾಯಿವರೆಗೂ ಇರುವಂತಹ ಕಂಪನಿಗಳಿಗೆ 24% ವೇಜಸ್ಗಳನ್ನು 2 ವರ್ಷದವರೆಗೂ ಕೊಡಲಾಗುವುದು ಇನ್ಸೆಂಟಿವ್ ಆಗಿ. ಹಾಗೂ
1,000ಕ್ಕಿಂತ ಹೆಚ್ಚಿಗೆ ಇರುವಂತಹ ಕಂಪನಿಗಳು ಏನಾದರೂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದ್ದಲ್ಲಿ 12% ಕಾಂಟ್ರಿಬ್ಯೂಷನನ್ನು 2 ವರ್ಷದವರೆಗೂ ಕೊಡಲಾಗುವುದು ಅನ್ನುವಂತಹ ಒಂದು ಪ್ರಾವಧಾನವನ್ನು ಈ ಒಂದು ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಮಾಡಲಾಗಿತ್ತು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ. ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಸುಮಾರು 72 ಮಿಲಿಯನ್ ಯೂತ್ ಲರ್ನಿಂಗ್ ಪಾವರ್ಟಿ ಒಳಗಾಗುತ್ತದೆ ಅನ್ನುವಂತಹ ಮಾತನ್ನು ವರ್ಲ್ಡ್ ಬ್ಯಾಂಕ್ ಹೇಳಿತ್ತು. ಅಂದರೆ ಕಲಿತವರು ಕೆಲಸ ಇಲ್ದಂಗೆ ಮನೆಗೆ ಕೂತ್ಕೊತಾರೆ ಅನ್ನುವಂಥದ್ದು. ಸೊ ಈ ಒಂದು ಸಮಸ್ಯೆಯನ್ನು ಪರಿಹರಿಸಲು ಭಾರತ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯನ್ನು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ನ ಅಡಿಯಲ್ಲಿ ಶುರು ಮಾಡಿತು. ಇಲ್ಲಿ ಮುಖ್ಯವಾಗಿ ಸ್ಕಿಲ್ ಸರ್ಟಿಫಿಕೇಷನ್ನ ಪ್ರಾವಧಾನ ಮಾಡಿರುವಂಥದ್ದು. ಯಾರೆಲ್ಲ ಯೂತ್ ಇದ್ದಾರೋ ಅವರಿಗೆ ಸರಿಯಾದ ಸ್ಕಿಲ್ಸ್ ಇಂಡಸ್ಟ್ರಿಗೆ ಅನುಗುಣವಾಗಿ ಕೊಟ್ಟು ಅವರಿಗೆ ಸರ್ಟಿಫಿಕೇಟನ್ನು ಕೊಡುವಂಥದ್ದು, ಅಥವಾ ಯಾರಾದರೂ ವ್ಯಕ್ತಿಗಳು ಮುಂಚೆಯೇ ಅವರಿಗೆ ಎಕ್ಸ್ಪೀರಿಯನ್ಸ್ ಅಥವಾ ಸ್ಕಿಲ್ ಇದ್ದಿದ್ದಲ್ಲಿ ಅದನ್ನು ಅಸೆಸ್ ಮಾಡಿ ಸರ್ಟಿಫೈ ಮಾಡುವಂಥದ್ದು ರೆಕಗ್ನಿಷನ್ ಆಫ್ ಪ್ರಿಯರ್ ಲರ್ನಿಂಗ್ನ ಅಡಿಯಲ್ಲಿ. ಸೊ ಮುಂಚೆನೇ ಗೊತ್ತಿದೆ, ಮತ್ತೆ ಯಾಕೆ ಅವನಿಗೆ ಟ್ರೈನಿಂಗ್ ಕೊಡಬೇಕು, ಸರ್ಟಿಫಿಕೇಟ್ ಕೊಟ್ಟರೆ ಆಯಿತು ಟೆಸ್ಟ್ ಮಾಡಿಬಿಟ್ಟು. ಸೊ ಹೊಸದಾಗಿ ಕಲಿಯುವಂಥವರಿಗೆ ಮತ್ತು ಹಿಂದೆ ಇರುವಂಥವರಿಗೂ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು. ಇದರ ಅಡಿಯಲ್ಲಿ ಬರುವಂತಹ ಫೀಸ್ ಅಥವಾ ಏನೇ ವೆಚ್ಚವಿರುತ್ತೋ ಅದನ್ನು ಭಾರತ ಸರ್ಕಾರ ವೆಚ್ಚವನ್ನು ಕೊಡುತ್ತದೆ. ಹಾಗೂ ಈ ಒಂದು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಇಂಪ್ಲಿಮೆಂಟ್ ಮಾಡುವಂಥದ್ದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದಕ್ಕೆ ಗೈಡೆನ್ಸ್ ಕೊಡುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅನ್ನುವಂಥದ್ದು ತಾವಿಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಕಮಿಟೀಸ್ ರಿಲೇಟೆಡ್ ಟು ಪೊಲೀಸ್ ರಿಫಾರ್ಮ್ಸ್. ಸೊ ಪೊಲೀಸ್ನಲ್ಲಿ ಇರುವಂತಹ ರಿಫಾರ್ಮೇಷನಿಗೆ ಸಂಬಂಧಿಸಿದಂತೆ ಕಮಿಟೀಸ್ಗಳನ್ನು ನೋಡೋಣ. ಮೊದಲನೇದು ರೀಬ್ಯೂರೋ ಕಮಿಟಿ. 1998ರಲ್ಲಿ ಇದರ ರಚನೆಯಾಗಿತ್ತು. ಸುಪ್ರೀಂ ಕೋರ್ಟ್ ಇದನ್ನು ಮಾಡಿತ್ತು. ಈ ಒಂದು ಕಮಿಟಿಯ ಇಂಪ್ಲಿಮೆಂಟೇಷನ್ ಯಾಕೆ ಮಾಡೋಕ್ಕಾಗ್ತಿಲ್ಲ, ನ್ಯಾಷನಲ್ ಪೊಲೀಸ್ ಕಮಿಷನ್ನ ರೆಕಮೆಂಡೇಷನ್ಸ್ಗಳನ್ನು ಅನ್ನುವಂಥದ್ದನ್ನು ಸ್ಟಡಿ ಮಾಡೋದಕ್ಕೆ ಈ ಒಂದು ಕಮಿಟಿ ರಚನೆ ಮಾಡಲಾಗಿತ್ತು. ಮತ್ತು ಒಂದು ಹೊಸ ಪೊಲೀಸ್ ಆ್ಯಕ್ಟನ್ನು ರೀಫ್ರೇಮ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೂ ಈ ಒಂದು ಕಮಿಟಿಯ ಮುಖ್ಯ ಉದ್ದೇಶಗಳಲ್ಲಿ ಪ್ರಾವಧಾನವನ್ನು ಇಡಲಾಗಿತ್ತು. ನೆಕ್ಸ್ಟ್, ಪದ್ಮನಾಭಯ್ಯ ಕಮಿಟಿ 2000ರಲ್ಲಿ ರಚನೆ ಮಾಡಿರುವಂಥದ್ದು. ಮುಖ್ಯವಾಗಿ ರಾಜಕೀಯ ಇನ್ಫ್ಲೂಯೆನ್ಸ್ ಪೊಲೀಸ್ ಆಡಳಿತದಲ್ಲಿ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಕ್ರಿಮಿನಲೈಸೇಷನ್ ಇನ್ ಪೊಲೀಸ್. ಸೊ ಪೊಲೀಸರು ಸಹ ಕ್ರಿಮಿನಲ್ಸ್ ಆಗಿ ಬದಲಾಗ್ತಾ ಇರುವಂತಹ ಸಂದರ್ಭಗಳು ಮತ್ತು ಪೊಲೀಸ್ ಅಕೌಂಟಬಿಲಿಟಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು, ಪದ್ಮನಾಭಯ್ಯ ಕಮಿಟಿ. ಮಾಲಿಮಠ್ ಕಮಿಟಿ ರಿಪೋರ್ಟ್ 2002-3 ಮುಖ್ಯವಾಗಿ IPC ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಮತ್ತು ಹೇಗೆ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳನ್ನು ಇಂಪ್ರೂವ್ ಮಾಡಬೇಕು ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಿತ್ತು. ಶೆಟ್ಕರ್ ಕಮಿಟಿ ತಮಗೆಲ್ಲ ಗೊತ್ತಿದ್ದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಈಗೇನು ಭಾರತದಲ್ಲಿ ಒಂದು ಹೊಸ ಹುದ್ದೆಯನ್ನು ರಚಿಸಲಾಯಿತು, ಅದನ್ನು ಈ ಶೆಟ್ಕರ್ ಕಮಿಟಿ 2015ರಲ್ಲಿ ಏನು ರಚನೆ ಮಾಡಲಾಗಿತ್ತಲ್ಲ ಅದರ ರೆಕಮೆಂಡೇಷನ್ಸ್ ಆಧಾರದ ಮೇಲೇ ಸೃಷ್ಟಿ ಮಾಡಿರುವಂಥದ್ದು ಅಥವಾ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಒಂದು ಕಮಿಟಿಯನ್ನು ಲೆಫ್ಟಿನೆಂಟ್ ಜನರಲ್ DB ಶೆಟ್ಕರ್ ಅನ್ನುವಂಥವರು ಕಮಿಟಿಯ ಚೇರ್ಮನ್ ಆಗಿದ್ದರು. ಮುಖ್ಯವಾಗಿ ಡಿಫೆನ್ಸ್ ಕ್ಷೇತ್ರದ ಎಕ್ಸ್ಪೆಂಡಿಚರ್ ಆಗಿರಬಹುದು ಅಥವಾ ಕಾಂಬ್ಯಾಟ್ ಕೇಪಬಿಲಿಟಿ ಆಗಿರಬಹುದು ಅಥವಾ ಯುದ್ಧದ ಸಮಯದಲ್ಲಿ ಇರುವಂತಹ ಕೆಪಾಸಿಟಿ ಮತ್ತು ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಮೇಲೆ ಈ ಒಂದು ಕಮಿಟಿ ತನ್ನ ಮೆಷರ್ಸ್ಗಳನ್ನು ಸಜೆಸ್ಟ್ ಮಾಡಿತ್ತು ಅನ್ನುವಂಥದ್ದು ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, FSSAI ಅನ್ನುವಂಥದ್ದು. ಈ ಒಂದು FSAI ಮುಖ್ಯವಾಗಿ 2006ರಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಆಟೋನಮಸ್ ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ರಚನೆ ಮಾಡಿರುವಂಥದ್ದು, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಈ ಒಂದು ಸಂಸ್ಥೆಯ ಚೇರ್ಮನ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಭಾರತ ಸರ್ಕಾರದಿಂದ ಅಪಾಯಿಂಟ್ ಆಗ್ತಾರೆ ಅನ್ನುವಂಥದ್ದು ತಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಆ್ಯಂಡ್ ಚೇರ್ಮನ್ ಇರುವಂಥವರು ರ್ಯಾಂಕ್ ಆಫ್ ಸೆಕ್ರೆಟರಿ ಭಾರತ ಸರ್ಕಾರದ ಅಡಿಯಲ್ಲಿ ಪಡ್ಕೊಂಡಿರ್ತಾರೆ. ಇವರು ಡೈರೆಕ್ಟರ್ ಜನರಲ್ ಆಫ್ ಹೆಲ್ತ್ ಕೇರ್ ಸರ್ವಿಸಸ್ನ ಅಡಿಯಲ್ಲಿ ಕೆಲಸ ಮಾಡಲ್ಲ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮತ್ತು ಈ ಒಂದು FSSAIನ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಆಡಳಿತಾತ್ಮಕ ಮಿನಿಸ್ಟ್ರಿಯಾಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇರುತ್ತದೆ. ಆ್ಯಂಡ್ FSSAIನ ಇಂಪ್ಲಿಮೆಂಟೇಷನ್ ಕೆಲಸಗಳನ್ನು ಸಹ ಇದೇ ಮಿನಿಸ್ಟ್ರಿ ನೋಡಿಕೊಳ್ಳುತ್ತದೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ FSSAIಯನ್ನು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006ರಲ್ಲಿ ಜಾರಿಗೆ ತರಲಾಗಿತ್ತು ಅನ್ನುವಂಥದ್ದು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಏನೆಲ್ಲ ಕೆಲಸಗಳನ್ನು ಇದು ನೋಡ್ಕೊಳ್ಳುತ್ತದೆ? ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡುತ್ತೆ. ಆಹಾರದ ಪ್ರಾಕ್ಟೀಸಸ್ಗಳು ಸೇಫ್ ಆಗಿರುವಂಥದ್ದನ್ನು ಪ್ರಾಕ್ಟೀಸಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ಫುಡ್ ಬಿಸ್ನೆಸ್ಗೆ ಲೈಸೆನ್ಸ್ ಕೊಡುವಂಥದ್ದು, ಇನ್ಸ್ಪೆಕ್ಷನ್ ಸಮಯದಲ್ಲಿ ಅಥವಾ ಇನ್ಸ್ಪೆಕ್ಷನ್ಸ್ಗಳನ್ನು ಕೈಗೊಳ್ಳುವಂಥದ್ದು, ಟೆಸ್ಟ್ ಫುಡ್ ಫಾರ್ ಸ್ಟ್ಯಾಂಡರ್ಡ್ಸ್, ಟ್ರೈನ್ ಆ್ಯಂಡ್ ಬಿಲ್ಡ್ ಕೆಪಾಸಿಟಿ, ಸಿಟಿಸನ್ಸ್ ಔಟ್ರೀಚ್. ಸೊ ಜನರಿಗೆ ಆಹಾರದ ಅಥವಾ ಸೇಫ್ಟಿಯ ಬಗ್ಗೆ ಮಾಹಿತಿಯನ್ನು ಅವೇರ್ನೆಸ್ಸನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೆಲಸ ಮಾಡುತ್ತದೆ ಅನ್ನುವಂಥದ್ದು ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006.
ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006ಕ್ಕೆ ಸಂಬಂಧಿಸಿದಂತೆ ಅತಿ ಮುಖ್ಯವಾದಂತಹ ವಿಷಯ, ಇದರ ಒಂದು ಪರಿಸ್ಥಿತಿ ಅಥವಾ ವ್ಯವಸ್ಥೆಯನ್ನು ಯಾರು ಇನಿಷಿಯೇಟ್ ಮಾಡ್ತಾರೆ ಅಂತಂದರೆ ಗ್ರಾಮ ಸಭಾ ಈ ಒಂದು ಪ್ರೋಸೆಸ್ನ ಇನಿಷಿಯೇಟ್ ಮಾಡುವಂತಹ ಅಥಾರಿಟಿ ಆಗಿರ್ತದೆ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಆ್ಯಂಡ್ ಇಂಡಿವಿಜುವಲ್ ಫಾರೆಸ್ಟ್ ರೈಟ್ಸ್ ಆಗಿರ್ಬೋದು ಅಥವಾ ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್ ಆಗಿರ್ಬೋದು, ಇವೆರಡು ಗ್ರಾಮ ಸಭೆಯಿಂದನೇ ಶುರು ಆಗಬೇಕು. ಇದರ ಪರಿಗಣನೆಗೆ ತಗೊಳ್ಳುವ ಅವಶ್ಯಕತೆ ಇದೆಯಾ ಇಲ್ಲವಾ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಮುಖ್ಯವಾಗಿ ಕಾಡಲ್ಲಿ ನೆಲೆಸ್ತಾ ಇರುವಂತಹ ಜನರಿಗೆ ಯಾವ ಒಂದು ಹಕ್ಕುಗಳು ಇದ್ದಾವೆ, ಅವರ ಜೀವನಕ್ಕೆ, ಅವರ ಒಂದು ದಿನಚರಿಗಳಿಗೋಸ್ಕರ ಸಂಬಂಧಿಸಿದಂತೆ ಯಾವ ಚಟುವಟಿಕೆಗಳನ್ನು ಅಲೌ ಮಾಡಲಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಾನೂನನ್ನು 2006ರಲ್ಲಿ ತರಲಾಗಿತ್ತು ಅನ್ನುವಂಥದ್ದು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಾಗೆ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಯಾರೆಲ್ಲ ಪ್ರಾವಧಾನಗಳನ್ನು ಪಡ್ಕೋಬಹುದು? ಮೊದಲನೇ ಹಂತದಲ್ಲಿ ಕಾಡಲ್ಲಿ ಬದುಕ್ತಾ ಇರುವಂಥವರು, ST ಟ್ರೈಬಿಗೆ ಸೇರಿದಂಥವರು ಮತ್ತು ಬೇರೆ ಟ್ರೆಡಿಷನಲ್ ಫಾರೆಸ್ಟ್ ಅಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥವರು ಸಹ ಈ ಒಂದು ಕಾಡಿನ ರೈಟ್ಸ್ಗಳನ್ನು ಅಥವಾ ಹಕ್ಕುಗಳನ್ನು ಪಡ್ಕೋಬಹುದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006ರ ಅಡಿಯಲ್ಲಿ. ಮತ್ತು ಯಾರೆಲ್ಲ ಕಾಡಿನಲ್ಲಿ ನೆನೆಸ್ತಾ ಇದ್ದಾರೆ, ಮೆಂಬರ್ ಆಗಿರಬಹುದು ಅಥವಾ ಕಮ್ಯುನಿಟಿ ಆಗಿರಬಹುದು, ಅವರ ಹಿಂದಿನ 3 ಜನರೇಷನ್ ಅಂದರೆ ಸುಮಾರು 75 ವರ್ಷ ಅವರು ಹುಟ್ಟಕ್ಕಿಂತ ಮುಂಚೆ ಆ ಒಂದು ಜನಾಂಗ ಅಥವಾ ಆ ವ್ಯಕ್ತಿಯ ಸಂಬಂಧಿಕರು ಅಲ್ಲಿ ಬದುಕಿದ್ದಲ್ಲಿ 13ನೇ ದಿನ ಡಿಸೆಂಬರ್ 2005ಕ್ಕಿಂತ ಮುಂಚೆ ಸುಮಾರು 75 ವರ್ಷಗಳ ಕಾಲ ಆ ಒಬ್ಬ ವ್ಯಕ್ತಿಯ ಕುಟುಂಬದವರು ಅಥವಾ ಆ ಒಂದು ಸಮುದಾಯ ಅಲ್ಲಿ ಬದುಕ್ತಾ ಇತ್ತು ಅನ್ನುವಂಥದ್ದನ್ನು ತೋರಿಸ್ಕೊಂಡಿದ್ದಲ್ಲಿ ಆ ಒಂದು ಕಾಡಿನಲ್ಲಿ ಅವರಿಗೆ ಬದುಕುವಂಥದ್ದು ಮತ್ತು ಹಕ್ಕಿಗಳಿಗೆ ಆಸ್ಪದವನ್ನು ಮಾಡಿಕೊಡುವಂಥದ್ದು ಈ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006ರಲ್ಲಿ ಪ್ರಾವಧಾನವಿರುವಂಥದ್ದು. ಮುಂದಿನ ಹಂತದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮೊದಲನೇದಾಗಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೊರತರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. 2020ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ ಟೈಟಲಲ್ಲಿ ಹೊರತರಲಾಗಿತ್ತು? ದ ನೆಕ್ಸ್ಟ್ ಫ್ರಂಟಿಯರ್ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಆಂಥ್ರೋಪೋಸೀನ್ ಅನ್ನುವಂಥದ್ದು. ಇದು ಟೈಟಲ್ ಆಗಿತ್ತು ಅದರದ್ದು. ಇದರ ಜೊತೆಯಲ್ಲಿ 5 ಕಾಂಪೋಸಿಟ್, ಇದರ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ಇನ್ನೂ ಒಂದಿಷ್ಟು ರಿಪೋರ್ಟ್ಸ್ಗಳನ್ನು HDR ಜೊತೆಯಲ್ಲಿ ಬಿಡುವಂಥದ್ದು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇನಿಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಇನಿಕ್ವಾಲಿಟಿ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಜೊತೆಯಲ್ಲಿ UNDP ಈ 4 ರಿಪೋರ್ಟ್ಸ್ಗಳನ್ನು ಸಹಭಾಗಿತ್ವದಲ್ಲಿ ಬಿಡುತ್ತದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಮುಖ್ಯವಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ 3 ಪ್ರಾವಿಷನ್ಸ್ಗಳನ್ನು ಚೆಕ್ ಮಾಡಲಾಗುತ್ತದೆ. ಮೊದಲನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ಇದೆ ಆ ದೇಶದ ಜನರ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷ ಬದುಕ್ತಾರೆ ಅನ್ನುವಂಥದ್ದು. ಶಿಕ್ಷಣದ ಆಕ್ಸೆಸಿಬಿಲಿಟಿ. 3ನೇ ಹಂತದಲ್ಲಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಬೇಸಿಸ್ ಮೇಲೆ. 2020 ರಿಪೋರ್ಟ್ ನೋಡಿದಾಗ ಭಾರತ 2 ರ್ಯಾಂಕ್ ಕಡಿಮೆ ಆಗಿರುವಂಥದ್ದು. 119 ರಾಷ್ಟ್ರಗಳಲ್ಲಿ ಭಾರತ 131ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮೊದಲನೇ ಸ್ಥಾನವನ್ನು ನಾರ್ವೆ, 2ನೇ ಸ್ಥಾನವನ್ನು ಐರ್ಲೆಂಡ್ ಪಡ್ಕೊಂಡಿದೆ ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ 2 ರ್ಯಾಂಕ್ ಬೀಳೋದಕ್ಕೆ ಕೋವಿಡ್-19ನಿಂದಾಗಿ ಭಾರತದ ಇನ್ಕಮ್ ಪರ್ ಕ್ಯಾಪಿಟಾ ಕಡಿಮೆ ಆಗಿತ್ತು ಅನ್ನುವಂಥದ್ದು. ಗ್ರಾಸ್ ನ್ಯಾಷನಲ್ ಇನ್ಕಮ್ನ ಮಾದರಿಯಲ್ಲಿ ನಾವು ಹಿಂದೆ ಬಿದ್ವಿ ಅನ್ನುವಂಥದ್ದು. ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ ಸಂಬಂಧಿಸಿದಂತೆ 2019ರಲ್ಲಿ ನೋಡಿದಾಗ 69.7 ವರ್ಷಗಳು ಒಬ್ಬ ವ್ಯಕ್ತಿ ಭಾರತದಲ್ಲಿ ಬದುಕ್ತಾನೆ ಆವರೇಜ್ ಆಗಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಎನ್ವೈರ್ಮೆಂಟ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಡಿಸೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಮುಂದಿನ ಹಂತದಲ್ಲಿ ಲಕ್ಷದ್ವೀಪ್ ಆಸ್ ಆರ್ಗ್ಯಾನಿಕ್ ಏರಿಯಾ. ಭಾರತದಲ್ಲಿ ಲಕ್ಷದ್ವೀಪ್ ಮೊದಲನೇ ಯೂನಿಯನ್ ಟೆರಿಟರಿ ಆಗಿರುವಂಥದ್ದು 100% ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅಳವಡಿಸ್ಕೊಂಡಿರುವಂತಹ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 2016ರಲ್ಲಿ ಸಿಕ್ಕಿಂ ಭಾರತದ ಮೊದಲನೇ ರಾಜ್ಯವಾಗಿತ್ತು 100% ಆರ್ಗ್ಯಾನಿಕ್ ಸ್ಟೇಟ್ ಆಗಿ ಬಿರುದನ್ನು ಪಡ್ಕೊಳ್ಳುವಂಥದ್ದು. ಈ ಒಂದು ಬಿರುದನ್ನು ಮುಖ್ಯವಾಗಿ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಕೊಡಲಾಗುತ್ತದೆ ಅನ್ನುವಂಥದ್ದು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಒಟ್ಟಾರೆ ಆರ್ಗ್ಯಾನಿಕ್ ಅಂದರೆ ಯಾವುದೇ ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಸನ್ನು ಕೃಷಿ ಕ್ಷೇತ್ರದ ಚಟುವಟಿಕೆಗಳಿಗೆ ಉಪಯೋಗಿಸೋದಿಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಆರ್ಗ್ಯಾನಿಕ್ ಸ್ಟೇಟಸನ್ನು ಪಡ್ಕೊಳ್ಳುವಂಥದ್ದು ಸಾಧ್ಯವಾಗುತ್ತದೆ. ಮುಂದಿನ ಹಂತದಲ್ಲಿ ಪ್ಯಾರಿಸ್ ಅಗ್ರಿಮೆಂಟಿಗೆ ಸಂಬಂಧಿಸಿದಂತೆ 5 ವರ್ಷಗಳು ಪೂರ್ಣವಾದಂತಹ ಸಂದರ್ಭದಲ್ಲಿ ಇನ್ನೊಂದು ಸರಿ 2015ರಲ್ಲಿ ಏನೆಲ್ಲ ಏಮ್ ಆಗಿತ್ತು, ಉದ್ದೇಶವಾಗಿತ್ತು, ಭಾರತ ಏನು ಪ್ಲ್ಯಾನನ್ನು ಹಾಕೊಂಡಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. 2015ರ ಪ್ಯಾರಿಸ್ ಕ್ಲೈಮೇಟ್ನ ಅಗ್ರಿಮೆಂಟ್ನ ಅಡಿಯಲ್ಲಿ ಗ್ಲೋಬಲ್ ವಾರ್ಮಿಂಗನ್ನು 2 ಡಿಗ್ರಿ ಸೆಲ್ಸಿಯಸ್ಸಿಗೆ ಪ್ರೀ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಸಂದರ್ಭಕ್ಕೆ ಅನುಗುಣವಾಗಿ ತಡೆ ಹಿಡಿಯುವಂಥದ್ದು ಮುಖ್ಯ ಉದ್ದೇಶವಾಗಿದೆ. 197 ರಾಷ್ಟ್ರಗಳು ನೆಗೋಷಿಯೇಟ್ ಮಾಡಿದ್ದು 191 ರಾಷ್ಟ್ರಗಳು ಸೈನ್ ಮಾಡಿದ್ದಾವೆ ಅನ್ನುವಂಥದ್ದು ಮತ್ತು ಲೋ ಕಾರ್ಬನ್ ಫ್ಯೂಚರ್ಗೆ ಸಂಬಂಧಿಸಿದಂತೆ ಆ್ಯಕ್ಷನ್ಸ್ಗಳನ್ನು ಇಂಟೆನ್ಸಿಫೈ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ. ಭಾರತ ಈ ಒಂದು ಅಗ್ರಿಮೆಂಟ್ನ ಅಡಿಯಲ್ಲಿ 2030ರಷ್ಟೊತ್ತಿಗೆ 33% ಎಮಿಷನ್ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಲಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದೆ
ಮತ್ತು 2030 ಸುಮಾರು 40% ವಿದ್ಯುತ್ತನ್ನು ನಾನ್ ಫೋಸಿಲ್ ಫ್ಯೂಯಲ್ಸ್ ಆಧಾರದ ಮೇಲೆ ನಾವು ಜನರೇಟ್ ಮಾಡಲಿದ್ದೇವೆ ಅನ್ನುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ 2.5 ಬಿಲಿಯನ್ ಟನ್ಸ್ವರೆಗೂ ಕಾರ್ಬನ್ ಸಿಂಕನ್ನು ಭಾರತದಲ್ಲಿ ಡೆವಲಪ್ ಮಾಡಲಾಗುವುದು ಅನ್ನುವಂಥದ್ದು ಭಾರತದ ಮುಖ್ಯ ಉದ್ದೇಶಗಳಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಅನ್ನುವಂಥದ್ದು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದು ಮುಖ್ಯವಾಗಿ ರಾಜಸ್ಥಾನದ ಸ್ಟೇಟ್ ಬರ್ಡ್ ಆಗಿದೆ. ಆ ಒಂದು ರಾಜ್ಯದ ಪಕ್ಷಿ ಆಗಿರುವಂಥದ್ದು ಇವತ್ತು ಮೋಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ ಆಗಿರುವಂಥದ್ದು. IUCN ಸ್ಟೇಟಸ್ನಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನ ರೆಡ್ ಲಿಸ್ಟ್ ಅನ್ನುವಂಥದ್ದು ಏನು ಮೇಂಟೈನ್ ಮಾಡಲಾಗುತ್ತದೆಯೋ ಅದರಲ್ಲಿ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಕೇಳುವಂತಹ ಬಹುಮುಖ್ಯವಾದಂತಹ ಪಾಯಿಂಟ್ ಇದು. ಇಂಡಿಯನ್ ಗ್ರೇಟ್ ಬಸ್ಟರ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಪಕ್ಷಿ ಆಗಿರುತ್ತದೆ ಅನ್ನುವಂಥದ್ದು. ಇದು ಒಂದು ಫ್ಲ್ಯಾಗ್ಶಿಪ್ ಗ್ರಾಸ್ಲ್ಯಾಂಡ್ ಸ್ಪೀಸೀಸ್ ಆಗಿರುತ್ತದೆ. ಯಾಕಂದರೆ ಆ ಒಂದು ಗ್ರಾಸ್ಲ್ಯಾಂಡ್ನ ಆರೋಗ್ಯ, ಮುಖ್ಯವಾಗಿ ಎಲ್ಲಿ ಗ್ರಾಸ್ಲ್ಯಾಂಡ್ಸ್ ಇರುತ್ತದೆಯಲ್ಲ ಅದರದ್ದು ಎಕಾಲಜಿಯನ್ನು ಮೇಂಟೈನ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಪೀಸೀಸ್ ಅನ್ನುವಂಥದ್ದು. ಈ ಒಂದು ಪಕ್ಷಿಯನ್ನು ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ, ಕರ್ನಾಟಕ, ಆಂಧ್ರ ಪ್ರದೇಶದಲ್ಲೂ ಸಹ ಒಂದಿಷ್ಟು ಸಂಖ್ಯೆಯನ್ನು ಕಾಣಲು ಸಿಗ್ತವೆ ಅನ್ನುವಂಥದ್ದು. ಇವು ಬಹುಮುಖ್ಯವಾಗಿ ಸಾಯ್ತಾ ಇರುವಂಥದ್ದು ಎಲೆಕ್ಟ್ರಿಕ್ಯೂಷನಿಂದಾಗಿ. ಅಂದರೆ ದೊಡ್ಡ ದೊಡ್ಡ ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ಗಳು ಹಾಕಿರೋದ್ರಿಂದ ಇವು ಹಾರಬೇಕಾದ್ರೆ ಅದಕ್ಕೆ ಡಿಕ್ಕಿ ಹೊಡೆದು ಸಾಯ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿ ಇವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸ್ಸಿಗೆ ಹೋಗಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ E20 ಬಯೋಫ್ಯೂಯಲ್. ತಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾಸೋಲಿನ್ ಜೊತೆಯಲ್ಲಿ ಎಥನಾಲ್ ಬ್ಲೆಂಡ್ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇರುವಂಥದ್ದು. ಇಲ್ಲಿ E20 ಹೇಳ್ತಾ ಇರುವಂಥದ್ದು ಈ ಗ್ಯಾಸೋಲಿನಲ್ಲಿ 20% ಎಥನಾಲನ್ನು ಹಾಕಿದಂತಹ ಸಂದರ್ಭದಲ್ಲಿ ನಾವು E20 ಅಂತ ಕರಿತಾ ಇರುವಂಥದ್ದು. ಇವತ್ತು ಇರುವಂತಹ ರೂಲ್ಸು 10% ಎಥನಾಲನ್ನು ಗ್ಯಾಸೋಲಿನಿಗೆ ಮಿಕ್ಸ್ ಮಾಡಬಹುದು ಅನ್ನುವಂಥದ್ದು. ಸಪೋಸ್ 100% ಇತ್ತು ಅಂದರೆ 90% ಗ್ಯಾಸೋಲಿನ್, 10% ಎಥನಾಲನ್ನು ಹಾಕಬೇಕು. ಇವತ್ತು ಭಾರತದಲ್ಲಿ 5.6% ಬ್ಲೆಂಡಿಂಗ್ ಮಾತ್ರ ಆಗ್ತಾ ಇದೆ 2019 ಅನ್ನುವಂಥದ್ದು. ಇದರ ಮುಖ್ಯ ಉದ್ದೇಶ ಅಥವಾ ಮಿಕ್ಸ್ ಮಾಡುವಂತಹ ಕಾರಣ ಏನು? ಮೊದಲನೇ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಸನ್ನು ಎಮಿಷನ್ನಿಗೆ ಸಂಬಂಧಿಸಿದಂತೆ ಕಡಿಮೆ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. ಹೀಗೆ ಹೆಚ್ಚಿಗೆ ಎಥನಾಲ್ ಬ್ಲೆಂಡಿಂಗನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಆಯಿಲ್ ಎಕ್ಸ್ಪೋರ್ಟ್ಸ್ ಅಥವಾ ಆಯಿಲ್ ಇಂಪೋರ್ಟ್ಸ್ ಮೇಲೆ ಖರ್ಚು ಮಾಡ್ತಾ ಇರುವಂತಹ ಹಣ ಕಡಿಮೆ ಆಗುತ್ತದೆ ಆ್ಯಂಡ್ ನಿಸರ್ಗಕ್ಕೂ ಸಹ ಇದರಿಂದ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಆ್ಯಂಡ್ ಗವರ್ಮೆಂಟ್ ಹೇಳ್ತಾ ಇರೋ ಹಾಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳು ಎಷ್ಟು ಪ್ರತಿಶತ ಎಥನಾಲನ್ನು ಬ್ಲೆಂಡಿಂಗ್ ಮಾಡುವಂತಹ ಡೀಸೆಲ್ ಅಥವಾ ಪೆಟ್ರೋಲನ್ನು ಇದಕ್ಕೆ ಉಪಯೋಗಿಸಬಹುದು ಅನ್ನುವಂಥದ್ದು ಸಹ ಕ್ಲಿಯರಾಗಿ ಸ್ಟಿಕ್ಕರನ್ನು ಹಾಕಿರಬೇಕು ಗಾಡಿಯ ಮೇಲೆ ಅನ್ನುವಂಥದ್ದು. ಈ ಒಂದು ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮನ್ನು ಭಾರತ ಸರ್ಕಾರ 2003 ಮುಖ್ಯವಾಗಿ ಎಥನಾಲ್ ಬರೀ ಮೊಲಾಸಸ್ ಅಲ್ಲದೆ ಗ್ರೇನ್ ಅಂದರೆ ಕಾರ್ನು, ರೈಸು, ಮೇಜು ಇದನ್ನು ಉಪಯೋಗಿಸಿಯೂ ಸಹ ಎಥನಾಲನ್ನು ಪ್ರೊಡಕ್ಷನ್ ಮಾಡುವಂತಹ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ಎಥನಾಲ್ನಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಇರುವಂತಹ ಪೆಟ್ರೋಲ್ ಅಥವಾ ಡೀಸೆಲನ್ನು ಹೆಚ್ಚಿಗೆ ಎಫಿಷಿಯೆಂಟಾಗಿ ಸುಡುವಂಥದ್ದು ಅಥವಾ ಬರ್ನ್ ಮಾಡುವಂತಹದ್ದು ಹೆಚ್ಚಾಗುತ್ತದೆ ಅನ್ನುವಂಥದ್ದು. ಸೊ ಎಥನಾಲ್ ಅನ್ನುವಂಥದ್ದು ಮರದಿಂದ ಜನರೇಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಫ್ಯೂಯಲನ್ನು ನಾವು ರಿನ್ಯೂವಬಲ್ ಫ್ಯೂಯಲ್ ಅಂತಲೂ ಕನ್ಸಿಡರ್ ಮಾಡಬಹುದು ಅಂತಲೂ ಹೇಳ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್. ಇನ್ವೇಸಿವ್ ಅಂತಂದರೆ ಮೊದಲನೇ ಹಂತದಲ್ಲಿ ಇನ್ವೇಷನ್ ಅನ್ನುವಂತಹ ಪದ. ಈಗ ಯಾವುದಾದ್ರೂ ಒಂದು ರಾಜ್ಯವನ್ನು ಹೋಗಿ ತಾವು ಕಬಳಿಸ್ಕೊಳ್ತಾ ಇರುವಂಥದ್ದನ್ನು ಇನ್ವೇಷನ್ ಅಂತಾರೆ. ಏಲಿಯನ್ ಅಂತಂದರೆ ಆ ಒಂದು ಜಾಗಕ್ಕೆ ಸೇರದೇ ಇರುವಂಥವ್ರು. ಸ್ಪೀಷೀಸ್ ಅಂತಂದರೆ ಸ್ಪೀಷೀಸು. ಸೊ ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್ ಅಂತಂದರೆ ಆ ಒಂದು ಭಾಗಕ್ಕೆ ಸೇರ್ಕೊಳ್ಳದೇ ಇರುವಂತಹ ಒಂದು ಜಾತಿಯ ಪ್ರಾಣಿ ಅಥವಾ ಪಕ್ಷಿ ಅಥವಾ ಏನೋ ಒಂದು ಹೋಗಿ ಅಲ್ಲಿ ನೆಲೆಸಿ ಅಲ್ಲಿ ಬದುಕ್ತಾ ಇರುವಂತಹ ಸ್ಪೀಸೀಸ್ಗಳನ್ನು ಕೊಂದು ಹಾಕುವಂಥದ್ದು. ಯಾಕಂದರೆ ರಿಸೋರ್ಸಸ್ಗಳು ಇದ್ದಾಗ ಕಾಂಪಿಟೇಟಿವ್ಲಿ ಇವು ಜಾಸ್ತಿ ಬೆಳೀತವೆ. ಬೆಳೆದಂತಹ ಸಂದರ್ಭದಲ್ಲಿ ಅಲ್ಲಿ ಐತಿಹಾಸಿಕವಾಗಿ ಅಥವಾ ನ್ಯಾಚುರಲಿ ಇದ್ದಂತಹ ಸ್ಪೀಷೀಸು ಮತ್ತು ಪ್ಲ್ಯಾಂಟ್ ನಾಶವಾಗಿ ಹೋಗ್ತವೆ. ಅದನ್ನು ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ಇನ್ವೇಸಿವ್ ಸ್ಪೀಸೀಸ್ ಅಂತಂದರೆ ಬೇರೆ ಹ್ಯಾಬಿಟಾಟ್ ಅಥವಾ ಬೇರೆ ಎಕೋಸಿಸ್ಟಮಿಂದ ಬಂದು ಇನ್ನೊಂದು ಎಕೋಸಿಸ್ಟಮನ್ನು ಕ್ಯಾಪ್ಚರ್ ಮಾಡಿಕೊಳ್ಳುವಂಥದ್ದು. ಸೊ ಈ ಇನ್ವೇಸಿವ್ ಸ್ಪೀಸೀಸ್ ಮುಖ್ಯವಾಗಿ ನಿಸರ್ಗಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರಮಾದವನ್ನು, ಡ್ಯಾಮೇಜನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. 2ನೇ ರ್ಯಾಂಕ್ನಲ್ಲಿ ಈ ಇನ್ವೇಸಿವ್ ಸ್ಪೀಸೀಸಿಂದ ಆಗುವಂತಹ ಬಯೋಡೈವರ್ಸಿಟಿ ಲಾಸ್ ಬರುತ್ತದೆ ಅನ್ನುವಂಥದ್ದು. ಉದಾಹರಣೆಗೆ ಕೇರಳದ ಒಂದು ಅಕ್ವಾಟಿಕ್ ಪ್ಲ್ಯಾಂಟ್ ಆದಂತಹ ಫೋರ್ಕ್ಡ್ ಫ್ಯಾಂಕ್ ಫೋರ್ಟ್ ಅನ್ನುವಂಥದ್ದು ಈ ಒಂದು ಪ್ಲ್ಯಾಂಟ್ನಿಂದಾಗಿ ಅಥವಾ ಗಿಡದಿಂದಾಗಿ ಇಡೀ ನೀರು ಪಿಂಕ್ ಆಗಿ ಬದಲಾಗಿ ಹೋಗಿದೆ. ಸೊ ಅಲ್ಲಿನ ಜೀವರಾಶಿಗಳಿಗೆ ಅದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತದೆ. ಇದನ್ನು ಸಹ ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ. ಯಾಕಂದರೆ ಆ ನೀರಿನಲ್ಲಿ ಬದುಕ್ತಾ ಇರುವಂತಹ ಬೇರೆ ಮೀನುಗಳು ಮತ್ತು ಬೇರೆ ಜೀವರಾಶಿಗಳು ವಿನಾಶವಾಗುವಂಥದ್ದು ಖಚಿತವಾಗುವಂತಹ ಸಂದರ್ಭದಲ್ಲಿ ನಾವು ಇದನ್ನು ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ ಅನ್ನುವಂಥದ್ದು ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ವೆಟ್ಲ್ಯಾಂಡ್ಸ್ ಆಫ್ ಇಂಡಿಯಾ. ತಮಗೆಲ್ಲ ಗೊತ್ತಿರೋ ಹಾಗೆ ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ನಾವು ಮಾತಾಡಿದ ಕೂಡಲೇ ರಾಮ್ಸರ್ ಸೈಟ್ಸ್ ಅಥವಾ ರಾಮ್ಸರ್ ಲಿಸ್ಟ್ನ ಬಗ್ಗೆ ಮಾತಾಡ್ತೀವಿ. ಈ ರಾಮ್ಸರ್ ಲಿಸ್ಟ್ನಲ್ಲಿ ಮುಖ್ಯವಾಗಿ ಇನ್ನೂ ಹೊಸ ಭಾರತೀಯ ವೆಟ್ಲ್ಯಾಂಡ್ಸ್ಗಳನ್ನು ಆ್ಯಡ್ ಮಾಡಿರುವಂಥದ್ದು. ಸೋಕಾರ್ ಅನ್ನುವಂಥದ್ದು ಒಂದು ವೆಟ್ಲ್ಯಾಂಡ್. ಇದು ಮುಖ್ಯವಾಗಿ ಲಡಾಖಲ್ಲಿದೆ.
ಈ ಒಂದು ವೆಟ್ಲ್ಯಾಂಡನ್ನು ಸಹ ಈ ಲಿಸ್ಟಲ್ಲಿ 42ನೇ ಪಾಯಿಂಟ್ನಲ್ಲಿ ಆ್ಯಡ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಇದ್ರ ಜೊತೆಯಲ್ಲಿ ಲಡಾಖಲ್ಲಿ ಇರುವಂತಹ ಇನ್ನೊಂದು ವೆಟ್ಲ್ಯಾಂಡ್ ಸೋ ಮುರುರಿ ಅನ್ನುವಂಥದ್ದು, ಸೋ ಮುರುರಿ ಮತ್ತು ಸೋ ಕಾರ್ ಅನ್ನುವಂತಹ 2 ವೆಟ್ಲ್ಯಾಂಡ್ಸ್ಗಳು ಲಡಾಖಲ್ಲಿದ್ದಾವೆ. ಹಾಗೂ ಇದಲ್ಲದೆ ಲೋನಾರ್ ಲೇಕ್ ಮಹಾರಾಷ್ಟ್ರ, ಸೂರ್ ಸರೋವರ್ ಕೀತಮ್ ಲೇಕ್ ಇನ್ ಆಗ್ರಾ, ಕಬರ್ತಲ್ ವೆಟ್ಲ್ಯಾಂಡ್ ಬಿಹಾರ್, ಅಸಾನ್ ಕನ್ಸರ್ವೇಷನ್ ರಿಸರ್ವ್ ಉತ್ತರಾಖಂಡ್ ಇವುಗಳನ್ನು ಸಹ ಹೊಸದಾಗಿ ಆ್ಯಡ್ ಮಾಡಲಾಗಿದೆ ಅನ್ನುವಂಥದ್ದು ಸಹ ತಾವು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನ್ ಅನ್ನುವಂಥದ್ದು 10 ಏಪ್ರಿಲ್ 1972ರಲ್ಲಿ ಮುಖ್ಯವಾಗಿ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಮತ್ತು ಸ್ಟಾಕ್ ಪೈಲಿಂಗಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಮಾಸ್ ಡಿಸ್ಟ್ರಕ್ಷನ್ ಮಾಡುವಂತಹ ವೆಪನ್ಸ್ ಇದ್ದಾವೋ ಅದರ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಮತ್ತು ಸ್ಟಾಕ್ ಪೈಲಿಂಗನ್ನು ಬ್ಯಾನ್ ಮಾಡುವಂಥದ್ದು ಇಲ್ಲಿ ಮೂಲ ಉದ್ದೇಶದಿಂದ ಈ ಒಂದು ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನನ್ನು ಜಾರಿಗೆ ತರಲಾಗಿತ್ತು. 26 ಮಾರ್ಚ್ 1975ರಲ್ಲಿ ಇದು ಫೋರ್ಸಲ್ಲಿ ಬಂದಿದ್ದು, ಸಿಗ್ನೇಚರ್ ಮಾಡಿದ್ದು 72ರಲ್ಲಿ, ಇದು ಜಾರಿಗೆ ಬಂದಿದ್ದು 75ರಲ್ಲಿ. ಭಾರತ 1973ರಲ್ಲಿ ಈ ಒಂದು ಸೈನ್ ಮಾಡಿರುವಂಥದ್ದು ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನಿಗೆ, ರ್ಯಾಟಿಫೈ ಮಾಡಿದ್ದು 1974ರಲ್ಲಿ. ಸೊ ಮುಖ್ಯವಾಗಿ ಇದು ನೆನ್ಪಿಟ್ಕೋಬೇಕು, ಸೈನ್ ಮಾಡಿದ್ದು 73ರಲ್ಲಿ, ರ್ಯಾಟಿಫೈ ಮಾಡಿದ್ದು 74ರಲ್ಲಿ. ಸೈನ್ ಮಾಡೋದಕ್ಕೂ ಮತ್ತು ಭಾರತದ ಪಾರ್ಲಿಮೆಂಟಲ್ಲಿ ಅದನ್ನು ಪಾಸ್ ಮಾಡಿ ಅಡಾಪ್ಟ್ ಮಾಡಿ ಇಂಪ್ಲಿಮೆಂಟೇಷನಿಗೆ ತರುವಂಥದ್ದಕ್ಕೂ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಸೈನ್ ಮಾಡಿದ್ದು ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನ್ 72ರಲ್ಲಿ, ಅದು ಎನ್ಫೋರ್ಸ್ ಆಗಿರುವಂಥದ್ದು 75ರಿಂದ ಅನ್ನುವಂಥದ್ದು ಮುಖ್ಯವಾಗಿ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನನ್ನು ಭಾರತ ರ್ಯಾಟಿಫೈ ಮಾಡಿದೆ ಅಂತಂದರೆ ಎಸ್ ಅಂತಲೇ ತಾವು ಹಾಕಬೇಕು. ಮುಂದಿನ ಹಂತದಲ್ಲಿ ಎಮಿಷನ್ ಗ್ಯಾಪ್ ರಿಪೋರ್ಟ್ 2020. ಈ ಒಂದು ರಿಪೋರ್ಟನ್ನು ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ ಹೊರತರುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಎಮಿಷನ್ ಗ್ಯಾಪ್ ರಿಪೋರ್ಟ್ನ ಜೊತೆಯಲ್ಲಿ ಗ್ಲೋಬಲ್ ಎನ್ವೈರ್ಮೆಂಟಲ್ ಔಟ್ಲುಕ್, ಫ್ರಂಟಿಯರ್ಸ್, ಇನ್ವೆಸ್ಟ್ ಇಂಟು ಹೆಲ್ತಿ ಪ್ಲಾನೆಟ್ ಅನ್ನುವಂತಹ ರಿಪೋರ್ಟ್ಸನ್ನು ಇದೇ ಸಂಸ್ಥೆ UNEP ಹೊರತರುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ತಾವು ತಿಳ್ಕೋಬೇಕು. ಮೇಜರ್ ಕ್ಯಾಂಪೇನ್ಸ್ಗಳು ಈ ಒಂದು UNEP ನಡೆಸುವಂಥದ್ದು ಬೀಟ್ ಪೊಲ್ಯೂಷನ್, UN75, ವರ್ಲ್ಡ್ ಎನ್ವೈರ್ಮೆಂಟ್ ಡೇ, ವೈಲ್ಡ್ ಫಾರ್ ಲೈಫ್ ಇವೆಲ್ಲ ಕ್ಯಾಂಪೇನ್ಗಳು ನಡೆಸ್ತಾ ಇರುವಂಥದ್ದು UNEP. ಇದರ ಹೆಡ್ ಕ್ವಾರ್ಟರ್ಸ್ ನೈರೋಬಿ, ಕೀನ್ಯಾದಲ್ಲಿ ಇದೆ ಅನ್ನುವಂಥದ್ದು ಸಹ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಸಂಸ್ಥೆ ಗ್ಲೋಬಲ್ ಎನ್ವೈರ್ಮೆಂಟಲ್ ಅಥಾರಿಟಿ 5 ಜೂನ್ 1972ರಲ್ಲಿ ಮುಖ್ಯವಾಗಿ ಪ್ರಪಂಚ ಮಟ್ಟದಲ್ಲಿ ಎನ್ವೈರ್ಮೆಂಟಲ್ ಅಜೆಂಡಾ, ಸಸ್ಟೈನಬಲ್ ಡೆವಲಪ್ಮೆಂಟ್, ಯುನೈಟೆಡ್ ನೇಷನ್ ಸಿಸ್ಟಮನ್ನು ಅಡಿಯಲ್ಲಿ ಡೆವಲಪ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ಒಂದು ಎಮಿಷನ್ ಗ್ಯಾಪ್ ರಿಪೋರ್ಟ್ನಲ್ಲಿ ಮುಖ್ಯವಾಗಿ ರಾಷ್ಟ್ರಗಳನ್ನು ಏನು ಎಮಿಷನ್ ಮಾಡ್ತಾ ಇದ್ದಾವೆ ಆ್ಯಂಡ್ ಅವು ಎಷ್ಟರ ಮಟ್ಟಿಗೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅನುಗುಣವಾಗಿ ಆಗ್ತಾ ಇದ್ದಾವೆ. ಪ್ಯಾರಿಸ್ ಕ್ಲೈಮೇಟ್ ಅಡಿಯಲ್ಲಿ 2 ಡಿಗ್ರಿ ಸೆಲ್ಸಿಯಸ್ನ ಕೆಳಗಡೆ ಗ್ಲೋಬಲ್ ವಾರ್ಮಿಂಗ್ ಟೆಂಪ್ರೇಚರನ್ನು ತಡೆ ಹಿಡಿಯುವಂಥದ್ದು ಮೂಲ ಉದ್ದೇಶವಾಗಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಾರ್ಬನ್ ಎಮಿಷನನ್ನು ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ಈ ಒಂದು ಎಮಿಷನ್ ಗ್ಯಾಪ್ ರಿಪೋರ್ಟ್ 2020ರಲ್ಲಿ ನಾವು ನೋಡಲು ಸಿಗುತ್ತದೆ. ಮುಂದಿನ ಹಂತದಲ್ಲಿ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020. ಈ ಒಂದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಜರ್ಮನ್ ವಾಚ್ ಆದಂತಹ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಪ್ರತಿ ವರ್ಷ 2005ರಿಂದ ರಿಲೀಸ್ ಮಾಡ್ತಾ ಇರುವಂಥದ್ದು. ಈ ವರ್ಷ 2021ರ ಲಿಸ್ಟ್ನಲ್ಲಿ ಭಾರತ 10ನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಹಾಗೂ ಈ ಲಿಸ್ಟ್ನಲ್ಲಿ ಮೊದಲನೇ 3 ರ್ಯಾಂಕ್ಸ್ಗಳನ್ನು ಯಾವ ರಾಷ್ಟ್ರಕ್ಕೂ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ 4ನೇ ಸ್ಥಾನ ಸ್ವೀಡನ್, 5ನೇ ಸ್ಥಾನ UK, 6ನೇ ಸ್ಥಾನ ಡೆನ್ಮಾರ್ಕ್, ಹಾಗೆ 10ನೇ ಸ್ಥಾನ ಭಾರತ ಪಡ್ಕೊಂಡಿದೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈ ಒಂದು ಟೂಲ್ ಮುಖ್ಯವಾಗಿ 57 ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಿಸಿದಂತೆ ಅನಾಲಿಸಿಸ್ ಮಾಡಿ ಆಮೇಲೆ ರಿಪೋರ್ಟನ್ನು ಹೊರಹಾಕುವಂತಹ ವಿಷಯವನ್ನು ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಡಿಸೆಂಬರ್ 2020ಕ್ಕೆ ಸಂಬಂಧಿಸಿದಂತೆ ಭಾಗ 2ರ ವಿಡಿಯೋ ಆಗಿತ್ತು ಗೆಳೆಯರೆ. ಸೊ ಮುಂದಿನ ಹಂತದಲ್ಲಿ ಜನವರಿ 2021ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋದಕ್ಕೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.